ಗುಡ್ ಮಾರ್ನಿಂಗ್ ಮಕ್ಕಳೇ ಎಲ್ಲರಿಗೂ. ಗಣಿತದ ಮೂಲ ಕ್ರಿಯೆಗಳ ಪಾಠ ನೆನ್ನೆಗೆ ಮುಕ್ತಾಯವಾಗಿದೆ. ಅಷ್ಟು ಓದಿದ್ರು ಸಾಲದು ಮಕ್ಕಳೇ. ಅದ್ರ ಮೇಲೆ ವರ್ಕ್ಶೀಟ್ಗಳಿದೆ, ಅದನ್ನೆಲ್ಲ ಮಾಡ್ತಿದ್ದೀರಿ, ಭಾಳ ಸಂತೋಷ. ಆದರೆ ನಮ್ಮ ಅಂದಾಜು ಎಲ್ಲಿರಬೇಕು, ಯಾವುದಕ್ಕಿರಬೇಕು? ನವೋದಯ ಪ್ರವೇಶ ಪರೀಕ್ಷೆಗಿರಬೇಕು. ನಮ್ಮ ಗುರಿ ಅದಿದೆ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಹೇಗೆ ಗೊತ್ತಾಗುತ್ತೆ? ಹಿಂದಿನ ವರ್ಷದಲ್ಲಿ ನಡೆದಂತಹ ಪ್ರವೇಶ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಅದರಲ್ಲೂ ಈ ಮೂಲ ಕ್ರಿಯೆಗಳು ಅದರ ಮೇಲೆ ಬಂದಂಥ ಪ್ರಶ್ನೆಗಳನ್ನು ಸ್ವಲ್ಪ ಗಮನಿಸಿದಾಗ ಗೊತ್ತಾಗುತ್ತೆ ನವೋದಯದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೊಡ್ತಾರೆ, ಅವು ಎಷ್ಟು ಕಷ್ಟ ಇರ್ತವೆ, ನಮ್ಮನ್ನು ಎಷ್ಟು ಅರಳು ಮರಳು ಮಾಡೋ ಪ್ರಯತ್ನದಲ್ಲಿರ್ತವೆ, ಅವು ನಮಗೆ ಗೊತ್ತಾಗ್ತವೆ. ಇವತ್ತಿನ ತರಗತಿಯಲ್ಲಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳನ್ನು ನೋಡೋಣ. ರೈಟ್, ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಮಕ್ಕಳೇ. ಒಂದು ಬ್ಯಾಗ್ನಲ್ಲಿ 272 ಗೋಲಿಗಳಿವೆ. ಒಂದು ಬ್ಯಾಗ್ನಲ್ಲಿ ಎಷ್ಟು ಗೋಲಿಗಳಿವೆ? 272 ಗೋಲಿಗಳಿವೆ. ಈ ಗೋಲಿಗಳನ್ನು ರಾಮ್, ರಾಹುಲ್ ಮತ್ತು ರೋಹಿತ್ ಎಂಬ ಗೆಳೆಯರು ಸಮನಾಗಿ ತಮ್ಮಲ್ಲಿ ಹಂಚಿಕೊಂಡ ನಂತರ ಉಳಿಯುವ ಗೋಲಿಗಳ ಸಂಖ್ಯೆ ಎಷ್ಟು? ಏನು ಕೇಳಿದ್ದಾರೆ? ಕರೆಕ್ಟಾಗಿ ಯಾರು ಹೇಳ್ತೀರ ನನಗೆ ಮಕ್ಕಳೇ? ಅವರು ಎಕ್ಸಾಕ್ಟಾಗಿ ಏನು ಕೇಳಿದ್ದಾರೆ ಪ್ರಶ್ನೆಯಲ್ಲಿ? ಏನು ಕಂಡುಹಿಡಬೇಕಂತ ಹೇಳಿದ್ದಾರೆ? ಉಳಿದದ್ದಂದ್ರೆ ಏನು? ಏನು ಉಳಿಯುತ್ತೆ ಯಾವಾಗಲೂ? ಚಂದನ್, ಸೂಪರ್, ಕೈ ಕೊಡಪ್ಪ, ಸೂಪರ್. ನಾನು ಬಯಸಿದ ಪದ ಶೇಷ. ಕೊನೆಗೆ ಉಳಿಯೋದೇನು? ಭಾಗಾಕಾರ ಮಾಡ್ಕೊಂಡ್ಮೇಲೆ ಶೇಷ. ಅವರು ಶೇಷ ಏನು ಅಂತ ಕೇಳೋ ಬದಲು ಯಾವ ರೀತಿ ಕೇಳಿದ್ದಾರೆ? ನಮ್ಮ ಹತ್ರ 272 ಗೋಲಿಗಳಿದ್ದಾವೆ. ಆ ಗೋಲಿಗಳನ್ನು ರಾಮ್, ರಾಹುಲ್ ಮತ್ತು ರೋಹಿತ್ ಎಂಬ 3 ಜನ ಗೆಳೆಯರು ತಮ್ಮಲ್ಲಿ ಸಮನಾಗಿ ಹಂಚ್ಕೊತಿದ್ದಾರೆ. ಸಮನಾಗಿ ಹಂಚ್ಕೊಳ್ಳೋದಂದ್ರೆ ಏನು? ಸಮನಾಗಿ ಭಾಗ ಮಾಡ್ಕೊತಿದ್ದಾರೆ. ಭಾಗ ಮಾಡ್ಕೊಳ್ಳೋದಂದ್ರೆ ಭಾಗಾಕಾರ ಮಾಡಬೇಕು. ಕೊನೆಗೆ ಎಷ್ಟು ಗೋಲಿ ಉಳಿತವೆ? ಅಲ್ಲ, 2 ಉಳಿಲಿ, 1 ಉಳಿಲಿ, ಕೊನೆಗೆ ಗೋಲಿ ಉಳಿತಾವೆ ತಾನೆ. ಆ ಉಳಿಯೋ ಗೋಲಿನ ಹೇಗೆ ಯಾವ ರೀತಿಯಲ್ಲಿ ಕಂಡುಹಿಡಿಬೋದು ನಾವು? ಶೇಷಕ್ಕೆ ಕಂಡುಹಿಡಿಯೋ ರೀತಿ. ಎಸ್. ಸೊ ನಾವು ಈ ರೀತಿ ಮಾಡ್ಬೇಕಾ ಮಕ್ಕಳೇ? 272 ಗೋಲಿಗಳಿದ್ದಾವೆ. ಎಷ್ಟು ಜನ ಹಂಚ್ಕೊತಿದ್ದಾರೆ? 3 ಜನ ಹಂಚ್ಕೊತಿದ್ದಾರೆ. ಹಾಗಾದರೆ ಪ್ರತಿಯೊಬ್ಬರಿಗೆ ಸಮನಾಗಿ ಹಂಚಬೇಕು ಅಂದರೆ 3ರಿಂದ ಭಾಗಿಸ್ಬೇಕು ನಾನು. ಕರೆಕ್ಟಾ? 3 9 27, ಶೇಷ 0. 2 ಉಳಿಯುತ್ತಿಲ್ಲಿ, 2 ಉಳಿಯುತ್ತೆ. 2 ನಾವು ಭಾಗಾಕಾರ ಮಾಡಲಿಲ್ಲ ಅಂದರೂ ನಾವು 1 0 ಕಟ್ಟಬೇಕು. 2 ನಾವು ಭಾಗಾಕಾರ ಮುಂದುವರಿಸಲಿಲ್ಲ ಅಂದರೂ 0 ಕಟ್ಟಬೇಕು ನಾವು. ಸರಿನಾ? ಆಯಿತಾ? 2 ಇಳಿಸಿದ್ದೀವಿ, ಭಾಗಾಕಾರ ಮಾಡ್ತಿಲ್ಲ, ಹಾಗೆ ಬಿಡ್ತಾ ಇದ್ದೀವಿ ಅಂದರೂ ನಾವು 0 ಕಟ್ಟಬೇಕಲ್ಲಿ. ಸೊ ಕೊನೆಗೆ ಶೇಷ ಎಷ್ಟು ಉಳಿತು ಮಕ್ಕಳು ನಮಗೆ? 2. ಶೇಷ 2. ಆಪ್ಷನ್ ಡಿ. ನೋಡಿ, ನವೋದಯದಲ್ಲಿ ಬರೋ ಲೆಕ್ಕದಲ್ಲಿ ಏನಾಗ್ತದೆ ಗೊತ್ತಾ? ನಿಮಗೆ ಕರೆಕ್ಟಾಗಿ ಏನನ್ನು ಕಂಡುಹಿಡಿಬೇಕಂತ ಗೊತ್ತಿಲ್ಲ ಅಂದರೆ ಭಾಳ ತಪ್ಪು ಮಾಡ್ತೀರಿ ನೀವು. ಇಲ್ಲಿ 90 ನಂಬರ್ ಬಂದಿದೆ ಅಲ್ವಾ? ಭಾಗಲಬ್ಧ 90 ಬಂದಿದೆ ತಾನೆ. ನಾವು ಪ್ರತಿ ಸಾರಿ ಲೆಕ್ಕದಲ್ಲಿ ಏನು ಮಾಡ್ತೀವಿ? ಭಾಗಲಬ್ಧ ಕಂಡುಹಿಡೀರಿ ಎಂಬ ಲೆಕ್ಕಗಳನ್ನು ಮಾಡಿರ್ತೀವಿ. ಹೌದಾ? ಇದಕ್ಕೆ ಉತ್ತರ ಏನಂತ ಹೇಳಿದ್ರೆ ಯಾವಾಗಲೂ ನೀವೇನಂತಿದ್ರಿ? ಯಾವಾಗಲೂ 90 ಸರ್ ಅಂತಿದ್ರಿ. 90 ಇದೆ ಉತ್ತರ, ಹೌದಲ್ವಾ? ಆದರೆ ಅದು ಶೇಷನಾ? ಬಟ್ 90 ಕೊಟ್ಟಿರ್ತಾರೆ. ಈ ಲೆಕ್ಕದಲ್ಲಿ 2-3 ಹಂತ ಇದ್ದರೆ ಆ 2-3 ಹಂತದ ನಂಬರ್ಗಳು ಏನು ಬರ್ತಾವಲ್ಲ, ಉತ್ತರಗಳು, ಅದನ್ನು ಸಹ ಕೊಟ್ಟಿರ್ತಾರೆ. ಕನ್ಫ್ಯೂಸ್ ಆಗಬಾರ್ದು, ಭಾಳ ಸೂಕ್ಷ್ಮವಾಗಿ ತಿಳ್ಕೊಬೇಕು. ಚಂದನ್, ವೆರಿ ಗುಡ್, ಒಳ್ಳೆ ಇದನ್ನು ಹೇಳಿದೆಪ್ಪ ನೀನು, ಕರೆಕ್ಟ್ ಪದ ಹೇಳಿದೆ. ಈ ಲೆಕ್ಕದಲ್ಲಿ ಶೇಷ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಆ್ಯಕ್ಚುಲಿ ಅದೇ ತಾನೆ, ಉಳಿದಿರೋದಕ್ಕೆ ಏನಂತೀವಿ ನಾವು? ಶೇಷ ಅಂತೀವಿ. ಉಳಿದಿರೋ ಸಂಖ್ಯೆಗೆ ನಾವು ಶೇಷ ಅಂತೀವಿ. ಗುಡ್, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. 4 ಡಜನ್ ಬಾಳೆಹಣ್ಣಿನ ಬೆಲೆ 60. 1 ಡಜನ್ಗೆ ಎಷ್ಟು ಬಾಳೆಹಣ್ಣು ಇರ್ತವೆ? 1 ಡಜನ್ಗೆ ಎಷ್ಟು? ಒಂದು ಡಜನ್ಗೆ ಎಷ್ಟು ಇರ್ತವೆ? ಹನುಮಂತು, ಬಾಳೆಹಣ್ಣು ತಿಂತೀಯಪ್ಪ ದೇವಸ್ಥಾನದಲ್ಲೆಲ್ಲ? ರೈಟ್, ಗುಡ್. ಮನೆಯಾಗೂ ತಿಂತೀವಿ ಬಾಳೆಹಣ್ಣು, ಭಾಳ ಒಳ್ಳೆಯ ಆಹಾರ. ಬಾಳೆಹಣ್ಣಿನಲ್ಲಿ ಒಂದು ಅಂಶ ಭಾಳ ಯಥೇಚ್ಛವಾಗಿರುತ್ತೆ. ಯಾವ ಅಂಶ? ಪೊಟ್ಯಾಷಿಯಮ್ ಬಾಳೆಹಣ್ಣಿನಲ್ಲಿ ಭಾಳ ಇರುತ್ತೆ. ಆಯಿತಾ? ಅದು ಸಿಪ್ಪೆ ಬರಕೆ ತಿಂದರೆ ಇರುತ್ತೆ. ನಾವೇನು ಮಾಡ್ತೀವಿ? ಸಿಪ್ಪೆನ ತಗೊಂಡೋಗಿ ದನಕ್ಕೆ ಹಾಕ್ತೀವಿ. ಸೊ ಏನು ಮಾಡೋಕ್ಕಾಗಲ್ಲ. ಬಟ್ ಮತ್ತು ಸಿಪ್ಪೆ ಬರಕೆ ತಿನ್ನೋದು ಕಷ್ಟ ಇವತ್ತಿನ ಕಾಲದಲ್ಲಿ. ಬಾಳೆಹಣ್ಣು ಹಣ್ಣಾಗಲಿ ಅಂತ ಔಷಧಿ ಹೊಡೆದ್ಬಿಟ್ಟು ಹಣ್ಣು ಮಾಡ್ತಾರೆ ಇವಾಗೆಲ್ಲ. ಅವಾಗಿನ ಥರ ನ್ಯಾಚುರಲ್ ವೇಸಲ್ಲಿ ಹಣ್ಣಾಗಲ್ಲ. ಎನಿವೇಸ್, 4 ಡಜನ್ ಬಾಳೆಹಣ್ಣಿನ ಬೆಲೆ 60 ರೂಪಾಯಿ ಆದರೆ 12.50 ಎಷ್ಟು ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳಬಹುದು? 12.50 ಏನು ಸರ್ ಇದು? 12.50 ಅಂದರೆ 12.5 ರೂಪಾಯಿ ಅಂತ. ಆಯಿತಾ? 12.
5 ಸೊನ್ನೆ ಅಂದರೆ 12.5 ರೂಪಾಯಿ. ಇದಕ್ಕೆ ಸ್ವಲ್ಪ ಅನುಪಾತ ಮತ್ತು ಸಮಾನುಪಾತ ಮಾಡಬೇಕಾಗತ್ತೆ. ನಿಮಗೇನು ಅರ್ಥ ಆಗಲ್ಲ ಈ ಕ್ಷಣಕ್ಕೆ ಲೆಕ್ಕ ಅರ್ಥ ಆಗದೇ ಇರ್ಬೋದು. ಇದು ಅನುಪಾತ ಸಮಾನುಪಾತ ಪಾಠದಿಂದ ಬಂದಿದೆ. ನಾನು ಹೇಗೆ ಬರಿತೀನೋ ಅದೇ ರೀತಿ ಬರ್ಕೊಂಬಿಡಿ, ಆಯಿತಾ? ನಾನು ಹೇಗೆ ಬರೆಸ್ತೀನಿ ಅದೇ ಥರ ಬರ್ಕೊಂಬಿಡಿ. 4 ಡಜನ್ಗೆ 60 ರೂಪಾಯಿ, ಹೌದಾ? ಹಾಗಾದರೆ 12.5 ರೂಪಾಯಿಗೆ ಎಷ್ಟು ಬಾಳೆಹಣ್ಣು ಬರ್ತಾವೆ? 50. ಕೊನೆಗೆ ಒಂದು ಸೊನ್ನೆ ಬರೆದ್ರು ಒಂದೇ ಬರೀಲ್ದ್ರು ಒಂದೇ ಅಮ್ಮ. ಪಾಯಿಂಟ್ ಆದಮೇಲೆ ಕೊನೆಗೆ ಭಾಳ ಸೊನ್ನೆಗಳು ಇರ್ತವೆ, ಆಯಿತಾ? ಈ ಸೊನ್ನೆಗಳನ್ನು ಬರೆದ್ರು ಒಂದೇ ಬರೀದೇ ಇದ್ರು ಒಂದೇ, ಸರಿನಾ? ಇದು ಹೆಂಗಪ್ಪ ಅಂದರೆ ಈ ಮುಂಚೆ ಬರುವ ಸೊನ್ನೆಗಳು ಆಮೇಲೆ ಒಂದೆರಡು ಸಂಖ್ಯೆಗಳು ಬರ್ತವೆ, 1 2 ಅಂತ. ಕೊನೆಗೆ ಪಾಯಿಂಟ್ ಬರುತ್ತೆ, ಹಿಂಗೆ ಬರುತ್ತೆ. ಈ ನಂತರ ಬರೋ ಸಂಖ್ಯೆಗಳ ನಂತರ ಇಲ್ಲಿ ಬರೆಯೋ ಸೊನ್ನೆಗಳು, ಪಾಯಿಂಟ್ ಆದಮೇಲೆ ಕೊನೆಗೆ ಬರೋ ಸೊನ್ನೆಗಳು, ಪಾಯಿಂಟ್ಗಿಂತ ಮುಂಚೆ ಬರೋ ಸೊನ್ನೆಗಳು ಯಾವ ಲೆಕ್ಕಕ್ಕೆ ಇಲ್ಲ. ಆ ದಶಮಾಂಶ ಪಾಠದಲ್ಲಿ ಮಾಡ್ತೀವಿ, ಚಿಂತೆ ಬೇಡ ಈಗ, ಆಯಿತಾ? ರೈಟ್. ಸೊ ಇದನ್ನು ಈ ರೀತಿ ಮಾಡ್ಬೇಕಾಗತ್ತೆ ನಾವು. ಬಾಳೆಹಣ್ಣು 4 ಡಜನ್ ಅಲ್ವಾ? 4 ಡಜನ್ ಅಂದರೆ ಎಷ್ಟು ಬಾಳೆಹಣ್ಣು? 1 ಡಜನಿಗೆ 12. 4 ಡಜನ್ ಅಂದರೆ 4 × 12, ಕರೆಕ್ಟಾ? 4 ಡಜನ್ ಅಂದರೆ 4 × 12. ಇಷ್ಟು ಬಾಳೆಹಣ್ಣಿಗೆ 60 ರೂಪಾಯಿ. ಇದು ಬಾಳೆಹಣ್ಣು, ಇದು ರೂಪಾಯಿ, ಇದು ರೂಪಾಯಿ, ಇದು ಬಾಳೆಹಣ್ಣು, ಕರೆಕ್ಟಾ? ಬಾಳೆಹಣ್ಣು ರೂಪಾಯಿ ಈ ರೀತಿ ಬರಿತೀವಿ ನಾವು. ಗಾಬರಿ ಆಗಬೇಡ್ರಿ, ಭಾಳಷ್ಟು ಸಮಯ ಇದೆ. ಈ ಪಾಠನೂ ನಾವು ಭಾಳ ಚೆನ್ನಾಗಿ ನೋಡ್ತೀವಿ, ಸರಿನಾ? ಇಲ್ಲಿ ಏನಾಗುತ್ತೆ, 4 × 12 ಏನಾಗುತ್ತೆ? 12 4 48, ಮತ್ತಿದು 60 x 12.5. ಇದು ಸಮಾನುಪಾತ ಅಂತ ನಾವು ಪರಿಗಣನೆ ಮಾಡ್ತೀವಿ ಮಕ್ಕಳೇ. ಇದು ಸಮಾನುಪಾತ ಆಗುತ್ತೆ, ಇದು ಸಮಾನುಪಾತ ಆಗುತ್ತೆ. ಓಕೆ, ಏನಾಗುತ್ತೆ ಇದು? ಹತ್ರ ದೂರ ದೂರ 60 × x = 12.5 × 48. ಎಕ್ಸ್ನ ಬೆಲೆ ಏನಾಗುತ್ತೆ? ಇವೆರಡನ್ನು ಗುಣಿಸೋಣ. ಏನಾಗುತ್ತೆ ಗುಣಿಸಿದ್ರೆ? 8 5 ಕಚ್ಚಾ ಕೆಲಸ ಇಲ್ಲಿ ಮಾಡ್ಬೋದಾ? ಕಚ್ಚಾ ಕೆಲಸ ಇಲ್ಲಿ ಮಾಡೋಣ. ಪಾಯಿಂಟ್ ಇಲ್ಲ ಅಂದ್ಕೊಂಡು ಸುಮ್ಮನೆ ಗುಣಿಸ್ರಿ ನೀವು, ಪಾಯಿಂಟ್ ಬಗ್ಗೆ ಚಿಂತೆ ಬೇಡ, ಆಯಿತಾ? 8 5 40 0 ದಶಕ 4, 8 2 16 4 20 0 ದಶಕ 2, 8 1 8 2 10, ಕರೆಕ್ಟಾ? 4 5 20 0 ದಶಕ 2, 4 2 8 2 10 0 ದಶಕ 1, 4 1 4 1 5, ಕರೆಕ್ಟಾ ಮಕ್ಕಳೇ? ಪ್ಲಸ್ಸು ಏನಾಗುತ್ತೆ ಇದು? 6000 ಬರುತ್ತಲ್ವಾ? ಒಂದು ಅಂಕೆ ಬಿಟ್ಟು ಪಾಯಿಂಟ್ ಇದೆ, ಒಂದು ಅಂಕೆ ಬಿಟ್ಟು ಪಾಯಿಂಟ್ ಇಡೋಣ, ಸರಿನಾ? ಒಂದು ಅಂಕೆ ಬಿಟ್ಟು ಪಾಯಿಂಟ್ ಇದೆ, ಒಂದು ಅಂಕೆ ಬಿಟ್ಟು ಪಾಯಿಂಟ್ ಇಡೋಣ. ಪಾಯಿಂಟ್ ಆದಮೇಲೆ ಈ ಥರ ಬರೀ 0 ಬಂತಂದರೆ ಅದು ಲೆಕ್ಕಕ್ಕಿಲ್ಲ. ಅದು ಪಾಯಿಂಟ್ ಆದಮೇಲೆ ಬರೀ 0 ಬಂತಂದರೆ ಅದು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ, ಅದರ ಮೌಲ್ಯ ಇರೋದಿಲ್ಲ. ಸೊ ಇದೇನಾಯ್ತು? ಇದೆರಡನ್ನು ಗುಣಿಸಿದಕ್ಕೆ 600 ಆಯಿತು. ಈ 60 ಎಲ್ಲಿ ಹೋಗುತ್ತೆ? ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ ಕೆಳಗೆ ಹೋಗುತ್ತೆ. ವೆರಿ ಗುಡ್, 60 ಕೆಳಗೆ ಹೋಗುತ್ತೆ. ಈ 0 ಕ್ಯಾನ್ಸಲ್ ಆಗುತ್ತೆ, ಕೊನೆ ಸೊನ್ನೆ ಕ್ಯಾನ್ಸಲ್. 6ರಿಂದ 60 ಭಾಗಿಸ್ಬೇಕು. 6 ಎಷ್ಟಲೇ 60? 6 ಎಷ್ಟಲೇ 60? 6 10 60. ಎಷ್ಟು ಬಾಳೆಹಣ್ಣು ಬರ್ತಾವಪ್ಪ? 10 ಬಾಳೆಹಣ್ಣು ಬರ್ತಾವ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಅನುಪಾತ ಸಮಾನುಪಾತ ಆ ಚಾಪ್ಟರ್ ಬಂದಾಗ ಇದು ಭಾಳ ಚೆನ್ನಾಗಿ ಗೊತ್ತಾಗ್ತದೆ. ಟೆನ್ಷನ್ ತಗೊಂಬೇಡಿ. ಇದನ್ನು ಹೇಗೆ ಬರೀತೀರಾ ಹಾಗೆ ಬರ್ಕೊಂಡಿರ್ರಿ. ಇದನ್ನು ಹೇಗೆ ಬರೆದಿದ್ದೀನ ಹಾಗೆ ಬರ್ಕೊಳ್ಳಿ. ಕಚ್ಚಾ ಕೆಲಸ ನೀವು ಮಾಡಿ, ಆಯಿತಾ? ನಿಮ್ಮದೇ ಆದ ರೀತಿಯಲ್ಲಿ ಮಾಡಿ, ನಾನು ಬರೆದಂತೆ ಬರಿಬೇಕಂತಿಲ್ಲ. ಸೈಡಿಗೆ ಯಾವಾಗಲೂ ಸ್ವಲ್ಪ ಜಾಗ ಇಟ್ಕೊಂಡಿರ್ಬೇಕು ಮಕ್ಕಳೇ. ಆಮೇಲೆ ಕಚ್ಚಾ ಕೆಲಸ ಮಾಡಬೇಕಾದ್ರೆ ಒಂದು ಅಭ್ಯಾಸ ಮಾಡ್ಕೊಬೇಕು ನೀವು. ಏನು ಗೊತ್ತಾ? ಅಕ್ಷರಗಳನ್ನು ಸಣ್ಣದಾಗಿ ಬರಿಬೇಕು. ಕಚ್ಚಾ ಕೆಲಸ ಬರಿಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿ ಅಕ್ಷರಗಳು ಬರೆದು ಮಾಡಬೇಕು. ಕಚ್ಚಾ ಕೆಲಸ ದೊಡ್ಡದಾಗಿ ಮಾಡಬಾರ್ದು. ಯಾಕಂದರೆ ನಾಳೆ ನವೋದಯ ಪ್ರವೇಶ ಪರೀಕ್ಷೆ ಬರಿತೀರಲ್ಲ, ಅಲ್ಲಿ ಸಹ ಕಚ್ಚಾ ಕೆಲಸಕ್ಕೆ ಜಾಗ ಕೊಟ್ಟಿರ್ತಾರೆ. ಆದರೆ ಜಾಗ ಸ್ವಲ್ಪ ಕಡಿಮೆ ಇರುತ್ತೆ ಅಲ್ಲಿ, ಆಯಿತಾ? ನೀವು ದೊಡ್ಡ ಅಕ್ಷರಗಳಲ್ಲಿ ಕಚ್ಚಾ ಕೆಲಸ ಮಾಡಿದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ ಪರೀಕ್ಷೆಯಲ್ಲಿ. ಆ ಕಾರಣಕ್ಕೆ
ಸರಿಪ್ಪ. ಮದನ್ ಆಯ್ತಪ್ಪ. ಆರಾಧ್ಯ ಆಯಿತಾ? ನೆನ್ನೆ ನ್ಯೂಸ್ ಪೇಪರಲ್ಲಿ ಏನಾದರೂ ವಿಶೇಷ ಆಯ್ತಾ ಮಕ್ಕಳೇ? ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿತ್ತು. ಎಲ್ಲಿ, ಯಾವ ರಾಜ್ಯ? ಪಶ್ಚಿಮ ಬಂಗಾಳ. ಇನ್ನೊಂದ್ಸರಿ ಕೇಳೋದನ, ಏನಂದಪ್ಪ? ಏನಾಗಿದೆ? ನ್ಯೂಸ್ ಪೇಪರ್ ಓದ್ಬೇಕು, ಅದಕ್ಕೆ ಕನ್ನಡ ಬರ್ತದಲ್ವಾ ಓದೋಕ್ಕೆ? ನ್ಯೂಸ್ ಪೇಪರ್ ಓದಿ ತಿಳ್ಕೊಬೇಕು ವಿಷಯಗಳನ್ನು. ಗೂಡ್ಸ್ ಗಾಡಿ ಪ್ಯಾಸೆಂಜರ್ ರೈಲು ಡಿಕ್ಕಿ ಹೊಡೆದದಾವೆ ಎರಡು. ಆ್ಯಕ್ಚುಲಿ ಗೂಡ್ಸ್ ಗಾಡಿ ಪ್ಯಾಸೆಂಜರ್ ಗಾಡಿಗೆ ಬಂದು ಡಿಕ್ಕಿ ಹೊಡೆದಿದೆ. ಅದಕ್ಕೆ ನ್ಯೂಸ್ ಪೇಪರ್ ಓದಬೇಕು. ನ್ಯೂಸ್ ಪೇಪರ್ ಓದಿದ್ರೆ ಅಂಥ ಒಳ್ಳೊಳ್ಳೆ ವಿಷಯಗಳು, ಹೊಸ ಹೊಸ ವಿಷಯಗಳು ಗೊತ್ತಾಗ್ತವೆ. ಎನಿವೇಸ್, ಮುಂದಿನ ಪ್ರಶ್ನೆ. ಇದು ಮತ್ತೆ ಅದೇ ಥರ ಲೆಕ್ಕ. ಇದು ಅದೇ ಥರ ಲೆಕ್ಕ. 4 ಡಜನ್ ಸೇಬು ಹಣ್ಣಿನ ಬೆಲೆ 200 ರೂಪಾಯಿಗಳಾದರೆ 3 ಸೇಬೆಹಣ್ಣಿಗೆ ಎಷ್ಟು ರೂಪಾಯಿ? 1 ಸೇಬೆಹಣ್ಣಿಗೆ ಎಷ್ಟು ರೂಪಾಯಿ? ಫಸ್ಟ್ ಅದನ್ನ ಹೇಳ್ರಿ ನೋಡೋಣ. 1 ಸೇಬೆಹಣ್ಣಿಗೆ ಎಷ್ಟು ರೂಪಾಯಿ? ಎಷ್ಟು ರೂಪಾಯಿ? ತಪ್ಪು. 4 ಡಜನ್ಗೆ 200 ರೂಪಾಯಿ. ಆಯಿತಾ? ಒಂದು ಸೇಬೆಹಣ್ಣಿಗೆ ಎಷ್ಟು ರೂಪಾಯಿ? ಏನು ಮಾಡ್ಬೇಕು ಗೊತ್ತಾವಾಗ ಮಕ್ಕಳೇ? ಈಗ ನಿಮಗೆ ಒಂದು ಸಾಧಾರಣ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ರಿ. ಆಯಿತಾ? 10 ಚಾಕ್ಲೇಟಿಗೆ 20 ರೂಪಾಯಿ. 10 ಚಾಕ್ಲೇಟಿಗೆ 20 ರೂಪಾಯಿ. ಹಾಗಾದರೆ 1 ಚಾಕ್ಲೇಟಿಗೆ ಎಷ್ಟು ರೂಪಾಯಿ? 2 ರೂಪಾಯಿ. ಹೌದಾ? ಸೊ 10 ಚಾಕ್ಲೇಟಿಗೆ ಎಷ್ಟು ರೂಪಾಯಿ? 20 ರೂಪಾಯಿ. 20 ರೂಪಾಯಿ, ಕರೆಕ್ಟಾ? ಹಾಗಾದರೆ 1 ಚಾಕ್ಲೇಟಿಗೆ ಎಷ್ಟು ರೂಪಾಯಿ? 2 ರೂಪಾಯಿ. ಹೆಂಗೆ ಮಾಡಿದ್ವಿ? ಅದು 2 ಹೆಂಗೆ ಬಂತು? ಈ ರೂಪಾಯಿ ಇರುತ್ತಲ್ಲ, ರೂಪಾಯಿ, ಅದನ್ನು 10ರಿಂದ ಭಾಗಿಸ್ರಿ, ಏನು ಬರುತ್ತೆ? 10 2 20. ಕರೆಕ್ಟ್ ಅಲ್ವಾ ಮಕ್ಕಳೇ? ಸೊ ಅವಾಗ 1 ಚಾಕ್ಲೇಟಿನ ಬೆಲೆ ಸಿಗುತ್ತಾ? 1 ಚಾಕ್ಲೇಟಿನ ಬೆಲೆ ಸಿಗುತ್ತಾ? ಅದೇ ಥರ ಇಲ್ಲ ಮಾತ್ರ ಎಷ್ಟು ರೂಪಾಯಿ ಇದೆ? 200 ರೂಪಾಯಿ ಇದೆ. 200 ರೂಪಾಯಿ ಇದೆ. ಇದನ್ನು ಯಾರಿಂದ ಭಾಗಿಸ್ಬೇಕು ನಾನು? 4ರಿಂದ ಭಾಗಿಸ್ಬೇಕು. ಆದರೆ ಬರೀ 4 ಆಗುತ್ತಾ ಅಲ್ಲಿ? 4 ಎಷ್ಟು? ಏನದು? 4 ಡಜನ್. ನನ್ನ ಪ್ರಕಾರ ಮಕ್ಕಳೇ, ಇದನ್ನು ಅನುಪಾತ ಸಮಾನುಪಾತ ರೂಪದಲ್ಲಿ ಮಾಡಿಬಿಟ್ರೆ ಭಾಳ ಬೆಸ್ಟ್. ಭಾಳ ಬೆಸ್ಟ್ ಇದು. ಯಾವ ರೀತಿ? 4 ಡಜನ್ ಬಾಳೆಹಣ್ಣು ಎಷ್ಟು ರೂಪಾಯಿ ಅದಕ್ಕೆ? 200 ರೂಪಾಯಿ. ಹಾಗಾದರೆ ಬಾಳೆಹಣ್ಣಲ್ಲ, ಈ ಸತಿ ಏನಿದೆ? ಸೇಬಿದೆ. 3 ಸೇಬಿಗೆ ಎಷ್ಟು ರೂಪಾಯಿ? 3 ಸೇಬಿಗೆ ಎಷ್ಟು ರೂಪಾಯಿ ಅಂತ? ಹತ್ತಿರ ದೂರ. ಸೊ 4 ಡಜನ್ ಅಂದರೆ ಎಷ್ಟಪ್ಪ ಬಾಳೆಹಣ್ಣು? 4 × 12 ಬಾಳೆಹಣ್ಣು. ಹೌದಾ? 1 ಡಜನಿಗೆ 12. 4 ಡಜನಿಗೆ 4 × 12 ಬಾಳೆಹಣ್ಣು ಇಂಟು ಮತ್ತು ಅಲ್ಲಾರಿದ್ದಾರೆ ಎಕ್ಸ್ ಇಸ್ ಈಕ್ವಲ್ ಟು 200 ಇಂಟು ಸೇಬೆಹಣ್ಣು. ಸಾರಿ, ಥ್ಯಾಂಕ್ ಯು ಗೌತಮ್. ಬಾಳೆಹಣ್ಣು ಭಾಳ ಇಷ್ಟ ಆಗ್ಬಿಟ್ಟಿದೆ. ಸೇಬೆಹಣ್ಣು 12 ನಾಲ್ಕಲೆ. ಸೊ 4 ಡಜನ್ ಅಂದರೆ 48 ಬಾಳೆಹಣ್ಣು. ಕರೆಕ್ಟಾ ಮಕ್ಕಳೇ? 4 ಡಜನ್ ಅಂದರೆ 48 ಬಾಳೆಹಣ್ಣು. ಎಸ್ 12 ನಾಲ್ಕಲೆ 48. ಅಲ್ಲೇ ಬರೆದು ಬಿಡ್ತೀನಿ ನಾನು. ಸೊ ಇದನ್ನ ಎಕ್ಸ್ನ ಒಂಟಿ ಮಾಡಬೇಕು ಅಂದರೆ ಫಸ್ಟ್ ಇಲ್ಲಿ ಮಾಡ್ಬಿಡೋಣ ತಡ್ರಿ. 200 3 2 3 6 2 0ಗೆ 2 0. ಕರೆಕ್ಟಾ? ಕೆಳಗೆ ಯಾರು ಹೋಗ್ತಾರೆ? 48 ಹೋಗ್ತಾರೆ. ಕೆಳಗೆ ಯಾರು ಹೋಗ್ತಾರೆ ಮಕ್ಕಳೇ? 48 ಹೋಗ್ತಾರೆ. ಕರೆಕ್ಟ್ ಅಲ್ವಾ? ಎಸ್. ಸೊ ಈಗ 600ನ 48ರಿಂದ ಭಾಗಾಕಾರ ಮಾಡಿ ಹೇಳ್ರಿ, ಎಷ್ಟು ಬರುತ್ತೆ? ಮಾಡೋಕ್ಕಾಗತ್ತಾ? 600ನ 48ರಿಂದ ಭಾಗಾಕಾರ ಮಾಡಿರಿ. 48 1 48. ಶೇಷ ಏನು ಬರುತ್ತೆ ಮಕ್ಕಳೇ? ಈಗ ಅದನ್ನು ಹೇಗೆ ಭಾಗಾಕಾರ ಮಾಡಬೇಕು? 3 ಅಂತೂ ಹೋಗಲ್ಲ. 48 2 96. 2
96. ಶೇಷ ಶೇಷ 10ರಲ್ಲಿ 6 ಹೋದರೆ 4, 11ರಲ್ಲಿ 9 ಹೋದರೆ 2, 24 ಬಂತು ಶೇಷ. ಹೌದಾ? ಶೇಷ ಎಷ್ಟು ಉಳಿದಿದೆ? ಬಟ್ ಇಲ್ಲಿ ಮೇಲೆ ಏನಂತ ಬಂದಿದೆ? ಇದನ್ನು ಮತ್ತೆ ನಾವು ಭಾಗಾಕಾರ ಮಾಡಬೇಕು ಅಂದರೆ ಒಂದು 0 ಕಟ್ಟಿ ಒಂದು ಪಾಯಿಂಟ್ ಇಡಬೇಕು. ಗಾಬರಿ ಆಗಬೇಡಿ, ಒಂದು 0 ಕಟ್ಟಿ ಒಂದು ಪಾಯಿಂಟ್ ಇಡ್ತೀವಿ, ಆಯಿತಾ? ಇದು ದಶಮಾನ ಪದ್ಧತಿಯಲ್ಲಿ ನಾವು ಈ ಥರ ಮಾಡ್ತೀವಿ. ದಶಮಾಂಶ ಸಂಖ್ಯೆಗಳು ಅಂತ ಬರ್ತವೆ, ಅಲ್ಲಿ ನಾವು ಈ ಥರ ಮಾಡ್ತೀವಿ. ಆ ಪಾಠ ಆಗಿಲ್ಲ, ಪ್ರಶ್ನೆ ಮುಂಚೆನೇ ಬಂದುಬಿಟ್ಟಿದೆ, ಕ್ಷಮಿಸಿ. ಒಂದು 0 ಕಟ್ಟಿ ಒಂದು ಪಾಯಿಂಟ್ ಇಡ್ತೀವಿ. ಈಗ ಎಷ್ಟಲೇ? ನನ್ನ ಪ್ರಕಾರ 5ಲೇ, 48 5ಲೇ. ಬೇಕಾದ್ರೆ ಟ್ಯಾಲಿ ಎಲ್ಲರೂ ಚೆಕ್ ಮಾಡಿರಿ, ಕಚ್ಚಾ ಕೆಲಸ ಮಾಡಿರಿ. 48 5ಲೇ, 48 5ಲೇ ಏನು ಬರುತ್ತೆ ನೋಡಿರಿ? 5 8 40 0 ದಶಕ 4, 5 4 24 24 ಬಂತಲ್ವಾ? ಸೊ 48 5ಲೇ 240, ಶೇಷ 0. ಆಪ್ಷನ್ ಬಿ ಮುಂಚೆನೇ ಹೇಳ್ಬೋದಿತ್ತು. 12 ಅಂತ ಮುಂಚೆ ಬಂದಿತ್ತಲ್ಲ, 12 ಎಲ್ಲಾದರೂ ಇದೆಯಾ ಉತ್ತರ? ಪಾಯಿಂಟ್ 8 ಮಾಡೋದೇ ಬೇಕಿದ್ದಿಲ್ಲ ನಾವು, ಹೌದಲ್ವಾ? ನಾವು 12 ಅಂತ ಇಲ್ಲಿವರೆಗೂ ಬಂದಿತ್ತಲ್ಲ ಉತ್ತರ, 12 ಹುಡುಕಿದ್ರೆ ಎಲ್ಲಿ ಸಿಗ್ತಿತ್ತು? ಇಲ್ಲೊಂದೇ ಇದ್ದಿದ್ದಲ್ವಾ? ಆಪ್ಷನ್ ಬಿ ಅಂತ ಆವಾಗಲೇ ಹೇಳ್ಬಿಡ್ಬೋದಿತ್ತು ನಾವು, ಅದನ್ನು ಪಾಯಿಂಟ್ 8 ಮಾಡೋದೇ ಬೇಕಿದ್ದಿಲ್ಲ. ಅದಾಗಿಯೂ ಎಕ್ಸ್ನ ಬೆಲೆ ಏನು ಬರ್ತದೆ? 12.5 ರೂಪಾಯಿ ಬರುತ್ತೆ. ಓಕೆ, ಗಾಬರಿ ಆಗಬೇಡ್ರಿ, ಹೊಸ ಹೊಸ ವಿಷಯಗಳು ಬರ್ತಾ ಇದ್ದಾವೆ, ನಿಧಾನವಾಗಿ ನೋಡಿ, ಗೊತ್ತಾಗ್ತದೆ, ಆಯಿತಾ? ಅನುಪಾತ ಸಮಾನುಪಾತ ಭಾಳ ದೊಡ್ಡ ಪಾಠ ಬಾಕಿ ಇದೆ. 3 ಕಿಲೋಗ್ರಾಮ್ ಸಕ್ಕರೆಯನ್ನು 25 ಗ್ರಾಮ್ ಪ್ಯಾಕೆಟ್ಗಳಲ್ಲಿ ಹಾಕಿದರೆ ಎಲ್ಲ ಸಕ್ಕರೆಯನ್ನು ಹಾಕಲು ಬೇಕಾದ ಪ್ಯಾಕೆಟ್ಗಳ ಸಂಖ್ಯೆ ಎಷ್ಟು? ಇದು ಯಾವ ಥರ ಲೆಕ್ಕ? ಇನ್ನೊಮ್ಮೆ ಹೇಳ್ತೀನಿ. ನೆನ್ನೆ ಗೋಣಿಚೀಲ ಲೆಕ್ಕ ಮಾಡಿದ್ವಲ್ವಾ, ನೆನಪಿದೆಯಾ? ಇಲ್ಲಿ ಏನು ಮಾಡಿದ್ದೀವಿ? ಸಕ್ಕರೆನ ಪ್ಯಾಕೆಟ್ನಲ್ಲಿ ತುಂಬ್ತಿದ್ದೀವಿ. ಸಕ್ಕರೆನ ಏನು ಮಾಡ್ತಿದ್ದೀವಿ ಮಕ್ಕಳೇ? ಪ್ಯಾಕೆಟ್ಗಳಲ್ಲಿ ತುಂಬ್ತಾಯಿದ್ದೀವಿ. 3 ಕಿಲೋಗ್ರಾಮ್ ಸಕ್ಕರೆಯನ್ನು 25 ಗ್ರಾಮ್ ಪ್ಯಾಕೆಟ್ಗಳಲ್ಲಿ ಹಾಕಿದರೆ ಎಲ್ಲ ಸಕ್ಕರೆಯನ್ನು ಹಾಕಲು ಬೇಕಾದ ಪ್ಯಾಕೆಟ್ಗಳ ಸಂಖ್ಯೆ ಎಷ್ಟು? ಎಷ್ಟಪ್ಪ? ಪ್ರಶ್ನೆ ಅರ್ಥ ಆಯ್ತಾ? ಇದು ಯಾವ ಥರ ಪ್ರಶ್ನೆ? ಯಾವ ಥರ ಪ್ರಶ್ನೆ? ಯಾವ ಥರ ಪ್ರಶ್ನೆ ಇದು? ಇಲ್ಲಿ ಯಾವ ಮೂಲ ಕ್ರಿಯೆ ಮಾಡಬೇಕು? ಸಂಕಲನ ಮಾಡಬೇಕಾ, ವ್ಯವಕಲನ ಮಾಡಬೇಕಾ, ಗುಣಾಕಾರ ಮಾಡಬೇಕಾ? ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. ವೆರಿ ಗುಡ್ ಭೈರವಿ, ಥ್ಯಾಂಕ್ ಯು. ಈ ಮಕ್ಕಳೇ, 3 ಕಿಲೋಗ್ರಾಮ್ ಸಕ್ಕರೆ ಇದೆ. ಎಷ್ಟು ಕೆ ಜಿ ಸಕ್ಕರೆ ಇದೆ? 3 kg ಸಕ್ಕರೆ ಇದೆ ನನ್ನ ಹತ್ರ, ಹೌದಾ? 3 kg ಸಕ್ಕರೆ. ಆ 3 kg ಸಕ್ಕರೆನ ನಾನು ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ತುಂಬಬೇಕು. ಸುಷ್ಮಿತಾ, ಒಂದು ಪ್ಯಾಕೆಟ್ ಒಳಗೆ ಎಷ್ಟು ತುಂಬ್ತೀವಿ? 25 ಗ್ರಾಮ್. ಇನ್ನೊಂದು ಪ್ಯಾಕೆಟ್ ಒಳಗಡೆ 25 ಗ್ರಾಮ್. ಇನ್ನೊಂದು ಪ್ಯಾಕೆಟ್ ಒಳಗಡೆ 25 ಗ್ರಾಮ್. ಇನ್ನೊಂದು ಪ್ಯಾಕೆಟ್ ಒಳಗಡೆ 25 ಗ್ರಾಮ್. ಈ ಥರ ಎಷ್ಟು ಪ್ಯಾಕೆಟ್ ಆಗ್ತವೆ? ಈ ಥರ ಎಷ್ಟು ಪ್ಯಾಕೆಟ್ ಒಳಗೆ ತುಂಬೋದು ನಾವು? ಏನು ಮಾಡ್ತಿದ್ವಿ ನಾವೆಲ್ಲ? 25ರ ಲೆಕ್ಕದಲ್ಲಿ ಭಾಗ ಮಾಡ್ತಿದ್ದೀವಲ್ವ ಎಲ್ಲದನ್ನು, 25 ಗ್ರಾಮ್ ಲೆಕ್ಕದಲ್ಲಿ. ಸೊ ಹಾಗಾಗಿ ಏನು ಮಾಡೋಣ ಮಕ್ಕಳೇ, 3 kgನ ನಾವು ಯಾರಿಂದ ಭಾಗಿಸ್ಬೇಕು? 25 ಗ್ರಾಮಿಂದ ಭಾಗಿಸ್ಬೇಕು. ನೆನಪಿಡಿರಿ, ಗುಣಾಕಾರ ಭಾಗಾಕಾರದಲ್ಲಿ ಮೂಲಮಾನಗಳು ಒಂದೇ ಆಗಿರಬೇಕು. ಗುಣಾಕಾರ ಭಾಗಾಕಾರದಲ್ಲಿ ಮೂಲಮಾನ ಯಾವಾಗಲೂ ಏನಾಗಿರಬೇಕು? ಒಂದೇ ಆಗಿರಬೇಕು. ಏನಂದರೆ ಅದರ ಅರ್ಥ ಇಲ್ಲಿ ಕೆ ಜಿ ಇದೆ, ಇಲ್ಲಿ ಗ್ರಾಮ್ ಇದೆ, ನಡೆಯೋದಿಲ್ಲ. 1 kgಗೆ ಎಷ್ಟು ಗ್ರಾಮು? 1 kgಗೆ 1000 ಗ್ರಾಮ್. 100 ಗ್ರಾಮ್ ಅಲ್ಲಪ್ಪ, 1000 ಗ್ರಾಮ್. ಆಯಿತಾ? ತೂಕದ ಮೂಲಮಾನನೂ ಬರುತ್ತೆ ಮುಂದೊಂದು ದಿನ ಪಾಠದಲ್ಲಿ, ಅವಾಗ ನೋಡ್ತೀರಿ. 1 kgಗೆ ಎಷ್ಟು ಗ್ರಾಮ್ ಇದೆ ಮಕ್ಕಳೇ? 1 kgಗೆ 1000 ಗ್ರಾಮ್ ಇದೆ. 1 kgಗೆ ಎಷ್ಟು ಗ್ರಾಮ್ ಇದೆ ಮಕ್ಕಳೇ? 1 kgಗೆ 1000 ಗ್ರಾಮ್ ಇದೆ, ಸರಿನಾ? ಸೊ 1 kgಗೆ 1000 ಗ್ರಾಮು. 3 kgಗೆ ಎಷ್ಟು ಗ್ರಾಮು? 3000 ಗ್ರಾಮ್. ಇದನ್ನು ಯಾರಿಂದ ಭಾಗಾಕಾರ ಮಾಡ್ಬೇಕು ನಾನು? 25ರಿಂದ ಭಾಗಾಕಾರ ಮಾಡ್ಬೇಕು. 25 ಗ್ರಾಮಿಂದ ಗ್ರಾಮ್ ತೆಗೆದುಬಿಟ್ರಿ. ಈಗ ಗ್ರಾಮ್ ತೆಗೆದುಬಿಟ್ರಿ. 25 ಒಂದಲೇ 25, ಶೇಷ 5. 0 ಒಂದು ಕೆಳಗೆ ಬರುತ್ತೆ. 25 2ಲೇ 50, ಶೇಷ 0. ಇದೊಂದು 0ಗೆ 0. ಎಷ್ಟು ಬರ್ತದೆ ಪ್ಯಾಕೆಟು? ಎಷ್ಟು ಪ್ಯಾಕೆಟ್ ಬರ್ತದಪ್ಪ? 120. ಆಪ್ಷನ್ ಬಿ, 120 ಪ್ಯಾಕೆಟ್ ಬೇಕಾಗ್ತವೆ. ವೆರಿ ಗುಡ್. ಆರಾಮಿದೆಯಮ್ಮ? ಹೋಗ್ಬೇಕಾ? ಓಕೆ, ವೆರಿ ಗುಡ್. ಎಲ್ಲಪ್ಪ ಭಾಳ ಚೆನ್ನಾಗಿ ಆಕಳಿಸ್ತಿದ್ದೀರಾ. ಗುಡ್ ನೈಟ್ ಎಲ್ಲಪ್ಪ, ಗುಡ್ ನೈಟ್. ಮುಂದಿನ ಪ್ರಶ್ನೆ ಅಲ್ಲ, ಇದು ಈ ಥರ ಮಾಡ್ಬೇಕಾ ಸರ್ ಲೆಕ್ಕದಲ್ಲೆಲ್ಲ? ಇಲ್ಲ,
ಆ ಥರ ಎಲ್ಲ ಮಾಡೋದು ಬೇಡ. ನಿಮಗೆ ಅರ್ಥ ಮಾಡ್ಸೋಕ್ಕೆ ಹೇಳಿದ್ದು ಯಾವ ಥರ ಲೆಕ್ಕ ಇದು ಭಾಗಾಕಾರದ ಲೆಕ್ಕ ಅಂತ, ಆಯಿತಾ. ನೆನ್ನೆ ಭತ್ತನೂ ಬೆಳೆದಿದ್ರು ಅವರು. ಭತ್ತ ಎಷ್ಟು ಭತ್ತ ಇತ್ತು ಅಷ್ಟು ಭತ್ತನ ನಾನು ಏನು ಮಾಡಬೇಕಿತ್ತು, ಚೀಲಗಳಲ್ಲಿ ತುಂಬಬೇಕಿತ್ತು. 90 kg ಚೀಲದಲ್ಲಿ, ನೆನಪಿದೆಯಾ? ಬಂದಿತ್ತಲ್ವ, 1000 ಚೀಲ ಬೇಕಾಯಿತು ಅಂತ ಗೊತ್ತಾಯ್ತು ನಮಗೆ ಕೊನೆಗೆ. ಇದು ಅದೇ ಥರ ಲೆಕ್ಕ. 3 kg ಸಕ್ಕರೆ ಇದೆ, ಎಷ್ಟು 25 ಗ್ರಾಮ್ ಈ ಥರ ಪ್ಯಾಕೆಟ್ಗಳು ಮಾಡ್ಬೇಕು ನಾನು. ಹಂಗಾರೆ ಇಷ್ಟು ಸಕ್ಕರೆಯನ್ನು ತುಂಬಲಿಕ್ಕೆ 25 ಗ್ರಾಮ್ ಪ್ಯಾಕೆಟ್ಗಳಲ್ಲಿ ತುಂಬಲಿಕ್ಕೆ ಎಷ್ಟು ಪ್ಯಾಕೆಟ್ ಬೇಕಾಗ್ತವೆ? 25ರಿಂದ ನೀವು ಭಾಗಿಸ್ರಿ, ನಿಮಗೆ ಬರ್ತದೆ. ಭಾಗಾಕಾರ ಮಾಡ್ಬೇಕಾದ್ರೆ ನೆನಪಿರಬೇಕು ಮೂಲಮಾನ ಒಂದೇ ಇರಬೇಕು. ಗುಣಾಕಾರ ಭಾಗಾಕಾರ ಮಾಡ್ಬೇಕಾದ್ರೆ ನೆನಪಿರಬೇಕು ಮೂಲಮಾನ ಒಂದೇ ಆಗಿರಬೇಕು. ನೆನಪಿರ್ಬೇಕು ಅದೊಂದು. ಮುಂದಿನ ಪ್ರಶ್ನೆ, 7 ಕುರಿಗಳ ಕೊಂಡ ಬೆಲೆ 29,400 ರೂಪಾಯಿಗಳಾದರೆ 30 ಕುರಿಗಳನ್ನು ಕೊಂಡುಕೊಳ್ಳುವ ಬೆಲೆಯನ್ನು ಕಂಡುಹಿಡಿಯಿರಿ. ಸೇಮ್ ಆವಾಗಲೇ ಮಾಡಿದ್ವಿ. 7 ಕುರಿಗೆ ಏನಪ್ಪ ರೇಟು? 7 ಕುರಿಗೆ ಏನು ರೇಟ್ ಇದೆ? 7 ಕುರಿಗೆ 29,400 ರೂಪಾಯಿ. ಕುರಿ ಹಣ ಅದೇ ಥರ ಮತ್ತೆ ಕುರಿ ಹಣ 30 ಕುರಿಗೆ ಎಷ್ಟು ರೂಪಾಯಿ? 30 ಕುರಿಗೆ ಎಷ್ಟು ರೂಪಾಯಿ? ಸರಿನಾ? ಇದು ಅನುಪಾತ ಸಮಾನುಪಾತದಲ್ಲಿ ಬರುತ್ತೆ ಮಕ್ಕಳೇ, ಆಯಿತಾ. ಸೊ ಇಲ್ಲೇನಾಗುತ್ತೆ, ಹತ್ರ ದೂರ 7ಕ್ಕೆ ಎಕ್ಸ್ನ ಗುಣಿಸ್ರಿ ಇಸ್ ಈಕ್ವಲ್ ಟು 29,400ಕ್ಕೆ 30 ಗುಣಿಸ್ರಿ, ಆಯಿತಾ. ಇಲ್ಲಿ ನಾನು ಗುಣಿಸ್ತೀನಿ ನೋಡ್ರಿ, ಏನಾಗುತ್ತೆ ನೋಡ್ರಿ ಮಕ್ಕಳೇ. ಇಲ್ಲಿ 0 ಬಗ್ಗೆ ಚಿಂತೆ ಬೇಡ, ಕೊನೆಗಿರುವ ಸೊನ್ನೆಗಳ ಬಗ್ಗೆ ಚಿಂತೆ ಬೇಡ. 3 4 12 2 ದಶಕ 1, 3 9 27 1 28 8 ದಶಕ 2, 3 2 6 2 8, 2 0 1 0 3 0 ಆಗುತ್ತೆ. ಇದು ಕರೆಕ್ಟಾ? 7 ಎಕ್ಸ್ ಇದೆ. ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ 7 ಎಲ್ಲೋಗುತ್ತೆ ಮಕ್ಕಳೇ? ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ 7 ಎಲ್ಲೋಗುತ್ತೆ? ಗುಣಾಕಾರ ಇದೆ, ಎಲ್ಲೋಗುತ್ತದು? ಕೆಳಗೋಗುತ್ತಮ್ಮ, ಸರಿನಾ? ಕೆಳಗೋಯ್ತು 7 ಇವಾಗ ಕೆಳಗೋಗಿದೆ, ರೈಟ್. ಆದರೆ ಮಾಡಬೇಕು, ಮಾಡೋಣ ಬನ್ನಿ. 8 8 2 ಪಕ್ಕ 3 0 ಭಾಗಾಕಾರ 7. 7 7 ಶೇಷ 1, 8 ಕೆಳ ಬರುತ್ತೆ. 7 2 14 ಶೇಷ 4, 2 ಕೆಳ ಬರುತ್ತೆ. 7 6 42 ಶೇಷ 0, 3 0ಗೆ 3 0. ಏನು ಬಂತಪ್ಪ ಎಕ್ಸ್ನ ಬೆಲೆ? 126 3 0. ಆಪ್ಷನ್ ಸಿ ಯಲ್ಲಿದೆ ಉತ್ತರ. ಕರೆಕ್ಟಾ? ಉತ್ತರ ಕರೆಕ್ಟ್ ಬಂದಿದೆ ಮಕ್ಕಳೇ. ಸ್ವಲ್ಪ ಅನುಪಾತ ಇದಕ್ಕೆ ಅನುಪಾತ ಅಂತ ಕರಿತೀವಿ. ಅನುಪಾತ ಸಮಾನ ಪಾಠದಲ್ಲಿ ಬರ್ತದೆ. ಇದು ಜೀರ್ಣ ಮಾಡ್ಕೊಳ್ರಿ. ಆ ಪ್ರಶ್ನೆಗಳು ಈ ಪಾಠದಲ್ಲೂ ಬಂದುಬಿಟ್ಟಿದ್ದಾವೆ. ಹಾಗಾಗಿ ಮುಂದಿನ ಪ್ರಶ್ನೆ, ಅಲ್ಲ ಇದನ್ನು ಭಾಗಾಕಾರ ಮಾಡ್ಲಿಕ್ಕೆ ಬರಲ್ವಾ ಸರ್? ಖಂಡಿತ ಬರುತ್ತೆ. 1 ಕುರಿಗೆ ಎಷ್ಟು ಅಂತ ತಿಳ್ಕೊತೀವಿ ನಾವು. ಒಂದು ನಿಮಿಷ ಮಕ್ಕಳೇ. ಓಕೆ, ಸರಿ ಇದೆ ಸಾರಿ. ಸೊ ಇದನ್ನು ಭಾಗಾಕಾರ ಮಾಡೋಕ್ಕೆ ಬರೋದಿಲ್ವಾ ಸರ್? ಖಂಡಿತ ಬರುತ್ತೆ. 1 ಕುರಿ ರೇಟ್ ಎಷ್ಟು ಅಂತ ನೋಡಿಬಿಟ್ಟು, 1 ಕುರಿಗೆ ರೇಟ್ ಎಷ್ಟು ಅಂತ ನೋಡಿಬಿಟ್ಟು ಅದನ್ನು 30ರಿಂದ ಗುಣಿಸ್ಬಿಟ್ರೆ 30 ಕುರಿ ರೇಟು ಗೊತ್ತಾಗುತ್ತೆ. 1 ಕುರಿ ಬೆಲೆ ತಗೊಂಬಿಟ್ಟು 30ರಿಂದ ಗುಣಿಸ್ಬಿಟ್ರೆ 30 ಕುರಿಗೆ ಎಷ್ಟಾಯಿತು ಅನ್ನೋದು ಗೊತ್ತಾಗುತ್ತೆ. ಬಟ್ ಅದು ಭಾಳ ಸ್ಟೆಪ್ಸ್ ಆಗ್ತವೆ. ಅದರಲ್ಲಿ ಸ್ಟೆಪ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನಮಗೆ ಈ ರೀತಿ ಸಂಖ್ಯೆಗಳು ಈ ರೀತಿ ಪ್ರಶ್ನೆಗಳು ಅನುಪಾತ ಸಮಾನುಪಾತದಲ್ಲಿ ಬಗೆಹರಿದೋಗ್ಬಿಡ್ತಾವೆ. ಓಕೆ, ಮುಂದಿನ ಪ್ರಶ್ನೆ. ಆರಾಮಿದ್ದೀರಿ? ಈ ಪ್ರಶ್ನೆಗೆ ನೀವೇ ಮಾಡಬೇಕು. ಇದು ನೇರ ಪ್ರಶ್ನೆ ಇದೆ. 1836 17ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು. ನೇರ ಪ್ರಶ್ನೆ. ಮೂಲಕ್ರಿಯೆ ಭಾಗಾಕಾರ. ಭಾಗಲಬ್ಧ ಅಂದರೆ ಭಾಗಾಕಾರ ಮಾಡ್ಬೇಕಲ್ವಾ ಮಕ್ಕಳೇ? ಜ್ಞಾನೇಶ್ ಎಷ್ಟು ಬರ್ತದೆ ನೋಡಪ್ಪ? ಪಾಟೀಲ್ ಆರಾಮ್ ಮಾಡು.
ಬಂತಪ್ಪ ನಿನಗೆ? ಏನು ಬಂತು ಉತ್ತರ? ಇದೆಯಾ ಅಲ್ಲಿ ಉತ್ತರ? 18 ಇದೆ. ಗುಡ್. ಏನಪ್ಪ? 18. 1836 ನಾವು 17ರಿಂದ ಭಾಗಿಸ್ಬೇಕಂತ ಹೇಳಿದ್ದಾರೆ. ಒಂದು ಅಂಕಿ ಸಾಕಾಗಲ್ಲ ಹಾಲಪ್ಪ ಹಾಲೇಶ, ಒಂದು ಅಂಕಿ ಸಾಕಾಗಲ್ಲ ನಮಗೆ. 2 ಅಂಕೆ ತಗೊಂತೀವಿ ಹಾಲೇಶ, ಇಲ್ಲಿ 2 ಅಂಕೆ ತಗೊಂತೀವಿ. 18 ಆಯಿತು. 17ಕ್ಕಿಂತ 18 ಜಾಸ್ತಿ ಆಯಿತು, ಭಾಗಾಕಾರಕ್ಕೆ ಯೋಗ್ಯವಾಯಿತು. 17 17, ಶೇಷ ಏನು ಉಳಿಯುತ್ತೆ? 1. ಕರೆಕ್ಟಾ? 1ರಲ್ಲಿ 1 ಹೋದರೆ 0, 3 ಕೆಳಗೆ ಬರುತ್ತೆ. ಮೈನಸ್ ಹಾಕೋದು ಮರಿಬಾರ್ದು. ಭಾಳ ಜನ ಮೈನಸ್ ಹಾಕೋದಿಲ್ಲ. ನಮ್ಮ ಸುಷ್ಮಿತ್ ಅಂತೂ ಮೈನಸ್ ಹಾಕೇ ಇಲ್ಲ. 13, 17ರಿಂದ ಮಾಡಿದ್ರೆ 17 17 ಬರುತ್ತಾ? ಇಲ್ಲ, ಪಕ್ಕದಲ್ಲಿ ಇನ್ನೊಂದು ನಂಬರ್ ಇಳಿಸ್ಕೊಬೇಕಾಗತ್ತೆ. ಹೌದಾ? 2 ಮಕ್ಕಳೇ ನೆನ್ಪಿಡ್ರಿ. ಇಲ್ಲಿ ನೋಡಿ ಎಲ್ಲರೂ ನೋಡಿ. ಹಲೋ, ಎಮರ್ಜೆನ್ಸಿ. 2 ಸಂಖ್ಯೆಗಳನ್ನು ಒಮ್ಮೆಲೇ ನೀವು ಇಳಿಸ್ಕೊಂಡಿದ್ದೆ. ಆದಲ್ಲಿ 2 ಸಂಖ್ಯೆಗಳನ್ನು ಒಂದೇ ಸ್ಟೆಪ್ಪಲ್ಲಿ ಕೆಳಗೆ ಇಳಿಸ್ಕೊಂಡ್ರಪ್ಪ ಅಂದರೆ 1 0 ಕಟ್ಟಬೇಕು. 1 ಬರಬಾರ್ದು. ಐ ಅಂಡರ್ಸ್ಟ್ಯಾಂಡ್. 2 ಸಂಖ್ಯೆಗಳನ್ನು ಒಂದೇ ಸ್ಟೆಪ್ಪಲ್ಲಿ ನೀವು ಕೆಳಗಿಳಿಸ್ತಿದ್ದೀರ ಅಂದರೆ 1 0 ಕಟ್ಟಬೇಕು. ಆಯಿತಾ? ನನ್ನ ಪ್ರಕಾರ ಅಜಯ್ ಆ 0 ಕಟ್ಟಿಲ್ಲ. ಅದಕ್ಕೆ ಏನು ಮಾಡ್ತಾನೆ? 18 ಅಂತ ಹಾಕ್ಬಿಡ್ತಾನೆ. ಅವರು ಅಷ್ಟೇ ಜಾಣರು. ಈ ಕ್ವೆಶ್ಚನ್ ಪೇಪರ್ ಮಾಡೋರು ಸಹ ಅಷ್ಟೇ ಜಾಣರು. ಅವ್ರಿಗೆ ಗೊತ್ತಿರುತ್ತೆ ಕೆಲವು ಹುಡುಗರು ಇಲ್ಲಿ 0 ಕಟ್ಟೋದಿಲ್ಲ, ಹಾಗೆ ಲೆಕ್ಕ ಮಾಡಿಬಿಡ್ತಾರೆ. ನಾನೂ ಸಹ ಅಷ್ಟೇ ಜಾಣ. ನಿಮಗೆ ಟೆಸ್ಟ್ಗಳನ್ನು ಕೊಡ್ತೀವಲ್ವ, ಕಿರು ಪರೀಕ್ಷೆಗಳು, ಅದರಲ್ಲೂ ಇದೇ ಥರ ಪ್ರಶ್ನೆಗಳನ್ನು ಸೃಷ್ಟಿ ಮಾಡಿಕೊಡ್ತೀವಿ. ಯಾರ್ಯಾರು 0 ಕಟ್ಟೋದಿಲ್ಲ ಅದೆಲ್ಲ ಮಾರ್ಕ್ಸ್ ಹೋಗಬೇಕು. ಆಪ್ಷನಲ್ಲೂ ಅದೇ ಥರ ಕೊಟ್ಟಿರ್ತೀನಿ ನಾನು. 0 ಕಟ್ಟದಂಗೆ ಮಾಡಿದ್ರು ಅದು ಸಿಕ್ಬಿದ್ಬಿಡ್ಬೇಕು ನಮಗೆ. ನೆನಪಿಡಿ, 2 ಸಂಖ್ಯೆಗಳನ್ನು ಒಂದೇ ಸ್ಟೆಪ್ಪಲ್ಲಿ ಕೆಳಗಿಳಿಸ್ತಿದ್ದೀರ ಅಂದರೆ ನೀವೇನು ಕಟ್ಟಬೇಕಾಗತ್ತೆ? 0 ಕಟ್ಟಬೇಕು. ಆಮೇಲೆ ಭಾಗಾಕಾರ ಮುಂದುವರಿಸ್ಬೇಕು ಮಕ್ಕಳೇ. ಸೊ 18 17 8 136 ಕರೆಕ್ಟಾ? ಈಗೇನು ಬರುತ್ತೆ? ಶೇಷ 0. ಆಪ್ಷನ್ ಬಿ ತಪ್ಪು, ಆಪ್ಷನ್ ಎ ಕರೆಕ್ಟ್ ಇದೆ. ಗುಡ್ ಸೌಜನ್ಯ, ಗುಡ್. ಪ್ರತೀಕ್ ರಾಜ್, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ, ಮುಂದಿನ ಪ್ರಶ್ನೆ. ಇದನ್ನು 77ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು. ಹೆದರಿಕೆ ಆಗ್ತಾ ಇದೆಯಾ? 77 ಮಗ್ಗಿ ಬರಲ್ಲ ಸರ್. 7 ಮಗ್ಗಿ ಬಂದರೂ ಸಾಕಲ್ವಾ? ಮಾಡಿರಿ ಮತ್ತೆ. ಇಲ್ಲ, 77 ಮಗ್ಗಿಂದನೂ ಮಾಡ್ಬೋದು ನಾವು. ನೇರ ಕಾಣ್ತಾ ಇದೆಯಲ್ಲ, ಕಣ್ಣೆದ್ರಿಗೆ ಕಾಣ್ತಾ ಇದೆಯಲ್ಲ ಮಕ್ಕಳೇ. ಭಾಳ ಜನ ಕ್ಯಾನ್ಸರು ಆಪ್ಷನ್ ಎ ಬರುತ್ತೆ. ಚೆಕ್ ಮಾಡಿರಿ ಬೇಕಾದ್ರೆ ನೀವು. ಭಾಳ ಜನ ಕ್ಯಾನ್ಸರು ಆಪ್ಷನ್ ಎ ಬರುತ್ತೆ. ಸುಮ್ಮನಿರಮ್ಮ, ಆಪ್ಷನ್ ಎ ಬರುತ್ತೆ ನೋಡಿ. ಈಗ ನಿಂದು ಉತ್ತರ ತಪ್ಪಿದೆ. ಅಲ್ಲಮ್ಮ, ಆನ್ಸರ್ ಏನು ಬಂತು? ಆಪ್ಷನ್ ಎ ಬಂತಲ್ವಾ? ವೆರಿ ಗುಡ್ ಸ್ನೇಹ. ಒಂದು ಸ್ನೇಹಂಗೆ ಆಪ್ಷನ್ ಎ ಬಂತು, ಇನ್ನೊಂದು ಸ್ನೇಹಗೆ ಆಪ್ಷನ್ ಬಿ ಬಂತು, ಅಲ್ಲಿ ಅವನಿಗೂ ಆಪ್ಷನ್ ಬಿ ಬಂತು. ನೀನು ಮಾಡಿದೆಪ್ಪ? ಭಾಳ ಜನಕ್ಕೆ ಆಪ್ಷನ್ ಎ ಬರ್ಬೇಕು. ಅಜಯ್, ನಿನಗಂತೂ ಆಪ್ಷನ್ ಎ ಬರ್ಬೇಕಪ್ಪ. ಏನು ಬರುತ್ತೆ? ಹಾಂ, ಕರೆಕ್ಟ್. ಹರ್ಷ. ಮದನ್, ಏನು ಬಂತಪ್ಪ ಆನ್ಸರ್? ಓಕೆ. ನಮ್ಮ ಗೌತಮ್ ನಿಮಗೇನು ಬಂದಿದೆ ಆನ್ಸರ್? ಮಾಡಿರಿ ಜಲ್ದಿ. ಎಷ್ಟು ಲೇಟ್ ಮಾಡ್ತೀರಿ? ಜಲ್ದಿ ಮಾಡಿರಿ. ಏನು ಬಂತಪ್ಪ ಆನ್ಸರ್? 0 ಇವಾಗ ಕಟ್ಟಿದೆಯಾ? ನೋಡಿ ಮಕ್ಕಳೇ, ನೀವು 0 ಕಟ್ಟೋದು ಮರಿತೀರಿ. ಅದಕ್ಕಾಗಿಯೇ ಈ ಥರ ಲೆಕ್ಕ ಕೊಟ್ಟಿರ್ತಾರೆ. ಆಯ್ತಾ, ಇರಲಿ. ಅವನ ಉತ್ತರ ಅವನಿಗೆ ಬಂದಿದೆಯಪ್ಪ, ಹಂಗೆಲ್ಲ ಹೂ ಅನ್ಬೇಡ್ರಿ ಆಯಿತಾ. ನಿಮಗೂ ಒಂದೊಂದ್ಸರಿ ತಪ್ಪಾಗುತ್ತಾ ಇಲ್ಲ ಉತ್ತರ? ಆಯ್ತು, ಯಾರ ಉತ್ತರ ಸರಿ ಯಾರ ಉತ್ತರ ತಪ್ಪು ನೋಡೋಣ ಬನ್ನಿ. 77 77 ಶೇಷ 0. ಸರಿನಪ್ಪ ಗೌತಮ್? ನೋಡ್ತಿದ್ದೀರಾ ಎಲ್ಲರೂ? ಯಾರ್ಯಾರಿಗೆ ಉತ್ತರ ಬಂದಿದ್ದೆ ಎಲ್ಲರೂ ನೋಡ್ರಿ. ಮೊದಲು 7 ಇಳಿಸ್ಕೊಂತೀರಿ, ಸಾಕಾಗುತ್ತಾ? ಭಾಗಾಕಾರ ಮುಂದುವರ್ಸಲು ಸಾಕಾಗುತ್ತಾ? ಇಲ್ಲ, ಇನ್ನೊಂದು 7 ಇಳಿಸ್ಕೊಂತೀವಿ ನಾವು. ಕರೆಕ್ಟಾ ಸುಭಾಷ್? ಇನ್ನೊಂದು 7 ಕೆಳಗೆ ಇಳಿಸ್ಕೊಂತೀವಿ ನಾವು. ಒಂದೇ ಸ್ಟೆಪ್ಪಲ್ಲಿ 2 ನಂಬರ್ ಕೆಳಗೆ ಇಳಿಸ್ಕೊಂಡಿವಿ ತಾನೆ. ಅವಾಗೇನು ಮಾಡಬೇಕು? 1 0 ಕಟ್ಟಬೇಕು. ಅವಾಗ ಒಂದೇ ಸ್ಟೆಪ್ಪಲ್ಲಿ 2 ಅಂಕೆಗಳನ್ನು ಕೆಳಗೆ ಇಳಿಸ್ಕೊಂಡ್ರಪ್ಪ ಅಂದರೆ 0 ಕಟ್ಟಬೇಕು. ಇನ್ನೂ ಒಂದು ಇಳಿಸ್ಕೊಂಡ್ರಪ್ಪ ಅಂದರೆ ಮತ್ತೊಂದು 0 ಕಟ್ಬೇಕು. ಆಮೇಲೆ ಅದು ಈ ಲೆಕ್ಕದಲ್ಲಿ ಇಲ್ಲ, ತೊಂದರೆ ಇಲ್ಲ.
ಸರಿ ಗೌತಮ್, ಒಂದು ನಿಮಿಷ, ನನಗೆ ಕನ್ಫರ್ಮೇಷನ್ ಬೇಕು ಗೌತಮಿಂದ. ಒಂದು ನಿಮಿಷ ಅಮ್ಮ, ಒಂದು ನಿಮಿಷ. ಏನಪ್ಪ? ಹಾಂ 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 ಹೇಳಪ್ಪ. ಆಪ್ಷನ್ ಬಿ ಕರೆಕ್ಟಮ್ಮ, ನಾನು ಲೆಕ್ಕ ಮಾಡ್ತಿದ್ದೀನಿ. ಓಕೆ, ಈಗ ಭಾಗಕಾರ ಮುಂದುವರಿಸ್ಬೋದು ಹಾಲೇಶ್. 77 ಒಂದ್ಲೆ 77 ಮತ್ತೊಮ್ಮೆ 77 ಒಂದ್ಲೆ 77, ಶೇಷ ಏನು ಬರುತ್ತಪ್ಪ? ಮತ್ತೆ 0 ಬರುತ್ತೆ. ಈಗ ಮತ್ತೊಮ್ಮೆ 7 ಕೆಳಗೆ ಬಂತಿಲ್ಲ. ಸಾಕಾಗತ್ತಾ? ಇಲ್ಲ, ಇನ್ನೊಂದು 7 ಬೇಕು. 2 ನಿಲ್ಲಿಸ್ಕೊಂಡಿದ್ದಕ್ಕೆ 1 0 ಕಟ್ಟಬೇಕಲ್ಲಿ. ಈಗ ಭಾಗಕಾರ ಮುಂದುವರ್ಸೋಣ. 77 ಒಂದ್ಲೆ 77, ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಈಸಿ, ಅರ್ಥ ಆಯ್ತಾ ಎಲ್ಲರಿಗೂ? ಪಟೇಲ್ ಗಡ್ ಡನ್. ಓಕೆ, ಸಮರ್ಥ ಅಷ್ಟೇ, ಮುಂದೆ ಹೋಗೋಣ. ಚಲೋ, ಸಮರ್ಥ್ಯಂ ಏನು ಕೊಟ್ಟಿದ್ದಾರೆ ಲೆಕ್ಕ? 45ರಿಂದ ನಿಶೇಷವಾಗಿ ಭಾಗ ಹೊಂದುವ ಅತಿ ದೊಡ್ಡ ಮೂರಂಕಿಗಳಿರುವ ಸಂಖ್ಯೆ ಯಾವುದು? ಹಾ ಅತಿ ದೊಡ್ಡ ಮೂರಂಕಿಗಳ ಸಂಖ್ಯೆ ಯಾವುದಪ್ಪ? 999 ಸರ್. ಅದೇ ಸರ್ ಅತಿ ದೊಡ್ಡ ಮೂರಂಕಿಗಳ ಸಂಖ್ಯೆ ಸರ್. ಅದಕ್ಕೆ ಇದೇ ಆನ್ಸರ್ ಇದೆ ಸರ್. ಅದು ಹಂಗೆ ಹೇಳಿದ್ರೆ ತಪ್ಪಾಗುತ್ತೆ. ಅಲ್ಲಮ್ಮ, ಇದು ಅತಿ ದೊಡ್ಡ ಸಂಖ್ಯೆ ಹೌದು, ಮೂರಂಕಿಗಳ ಅತಿ ದೊಡ್ಡ ಸಂಖ್ಯೆ ಹೌದು. ನಿಮಗೊಂದು ಟ್ರಿಕ್ ಗೊತ್ತಿಲ್ಲಲ್ಲ? ಹಲೋ, ಹೇ ಅಜಯ್, ಕುರಿಗಳು ಹಿಂಡು ಥರ ಹೋಗ್ಬೇಡ್ರಿ ಕಣ್ರು. ಇಲ್ಲಿ ನೋಡಪ್ಪ, ಇಲ್ಲಿ ಮೇಷ್ಟ್ರು 1-2 ಮಾತು ಹೇಳ್ತಿದಾರೆ, ಕೇಳ್ರಿ ಇಲ್ಲಿ. ಹಲೋ ಸಾರ್, ನೋಡ್ರಿ ಲೆಕ್ಕ ಆಮೇಲೆ ಮಾಡೋಣ ಆಯಿತಾ? ಈಗ ನೀವು ಚೆಂಡದ ಬಗ್ಗಿಸಿ ಲೆಕ್ಕ ಮಾಡ್ತಾ ಕುಂತ್ರೆ ಇದೊಂದಕ್ಕೆ ಮಾತ್ರ ಉತ್ತರ ಮಾಡ್ತೀರಾ. ನನ್ನ ಮಾತು ಕೇಳಿ ಲೆಕ್ಕ ಮಾಡಿದ್ರೆ ಮುಂಬರುವ ಪ್ರಶ್ನೆಗಳಿಗೂ ಉತ್ತರ ಮಾಡ್ತೀರಾ. ಸಮಾಧಾನಕ್ಕಂತ ಅತಿ ದೊಡ್ಡ ಸಂಖ್ಯೆ ಹೇಗೆ ಸೃಷ್ಟಿ ಮಾಡಬೇಕು ಗೊತ್ತಾ ನಿಮಗೆ? ಅತಿ ದೊಡ್ಡ ಸಂಖ್ಯೆಗಳನ್ನು ಹೆಂಗೆ ಸೃಷ್ಟಿ ಮಾಡ್ಬೇಕು ನೋಡ್ರಿ. ಪಂಡಿತಾರಾಧ್ಯ ಮತ್ತು ಕಲೇಶ್, ಇಲ್ಲಿ ನೋಡಿ, ಮಾತಾಡಬೇಡಿ. 1 ಅಂಕಿಯ ಅತಿ ದೊಡ್ಡ ಸಂಖ್ಯೆ 9. 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ 2 ಸರಿ 9. 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ 3 ಸರಿ 9. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 4 ಸರಿ 9. 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ 5 ಸರಿ 9. 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ, ಅರ್ಥ ಆಯ್ತಾ ನಿಮಗೆ? 1 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದರೆ 1 ಸರಿ 9. 2 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದರೆ 2 ಸರಿ 9. 3 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದರೆ 3 ಸರಿ 9. 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದರೆ 4 ಸರಿ 9. 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದರೆ 5 ಸರಿ 9. 6 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದರೆ 6 ಸರಿ 9. 7 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದರೆ 7 ಸರಿ 9. 8 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದರೆ 8 ಸರಿ 9. 9 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದರೆ 9 ಸರಿ 9. ಎಷ್ಟು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದರೆ ಅಷ್ಟು ಸರಿ 9. ಹೇಳಿದ್ದಷ್ಟೇ ಆಯಿತಾ? ದೊಡ್ಡ ಅಂಕಿ ಸಮಸ್ಯೆ ಇಲ್ಲ. 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆ, ಚಿಕ್ಕ ಸಂಖ್ಯೆ. 1 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 1. 0ಗೆ ಬೆಲೆ ಇಲ್ಲ. 1ರಿಂದ ಶುರುವಾಗುತ್ತೆ ಸಂಖ್ಯೆ. ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಶುರುವಾಗ್ತವೆ, ಸರಿನಾ? 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 1 ಪಕ್ಕ 1 0. 2 ಅಂಕಿ ಆಯ್ತು. ಈಗ ಇದಕ್ಕಿಂತ ಚಿಕ್ಕದಿದೆಯಾ 2 ಅಂಕಿ? ಇದಕ್ಕಿಂತ ಕೆಳಗಾದ್ರೆ ಏನಾಗುತ್ತೆ? 9 ಬರುತ್ತೆ. ಓಕೆ, ಸರಿ. 3 ಅಂಕಿ ಅತಿ ಚಿಕ್ಕ ಸಂಖ್ಯೆ 0 0 1. ಅರ್ಥ ಆಯ್ತಾ? 4 ಅಂಕಿ ಅತಿ ಚಿಕ್ಕ ಸಂಖ್ಯೆ 0 0 0 1. ನೋಡ್ತಿದ್ದೀರಾ ಹೇಗೆ ಮಾಡಬೇಕು ಅಂತ? ಗೊತ್ತಾಗ್ತಿದೆಯಾ? ನನಗೀಗ ಹನುಮಂತ್ ಹೇಳ್ತಾನೆ. 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಎಷ್ಟಾಗತ್ತೆ? 10. 5 ಅಂಕಿ ಅತಿ ಚಿಕ್ಕ ಸಂಖ್ಯೆ. ಕರೆಕ್ಟ್ ರೀ. 4 0 ಮುಂದೆ 1 ಇರ್ತದೆ ರೀ, 5 ಆದ್ವು ರೀ.
5 ಅಂಕಿ ಆದವು ರೀ, ಇದೇನಾತ್ರಿ 10,000 ಆತ್ರಿ. ಹೌದಾ? ಕರೆಕ್ಟ್. ಸೊ ಇದೊಂದು ಗಮನದಲ್ಲಿರಲಿ ಮಕ್ಕಳೇ. ಸಂಖ್ಯೆಗಳು ಅನ್ನೋ ಪಾಠ ಬರುತ್ತೆ, ಅಲ್ಲಿ ನಾವು ಈ ರೀತಿ ಪ್ರಶ್ನೆಗಳನ್ನೆಲ್ಲ ನೋಡ್ತೇವೆ. ಆಯಿತಾ? ಇಲ್ಲೇನಂತ ಹೇಳಿದರೆ 45ರಿಂದ ನಿಶೇಷವಾಗಿ ಭಾಗ ಹೊಂದುವ ಅತಿ ದೊಡ್ಡ 3 ಅಂಕಿಗಳಿರುವ ಸಂಖ್ಯೆ ಯಾವುದು? ಥಟ್ ಅಂತ ಭಾಳಷ್ಟು ಜನ ಮಕ್ಕಳು ಆಪ್ಷನ್ ಎ ಅಂತ ಹಾಕ್ತೀರಿ. ತಪ್ಪಾಗುತ್ತೆ ಮಕ್ಕಳೇ. ಆಪ್ಷನ್ ಎ ಅತಿ ದೊಡ್ಡ ಸಂಖ್ಯೆ ಸರಿ, ಆದರೆ 45ರಿಂದ ನಿಶೇಷವಾಗಿ ಭಾಗ ಆಗುತ್ತಾ? ಅದು ನಿಮಗೆ ಗೊತ್ತಾ? ಮತ್ತು ಅದನ್ನು ಹೇಗೆ ಹೇಳ್ತೀರಿ? ಅದನ್ನು ಕಂಡುಹಿಡಿಯೋ ಪದ್ಧತಿ ಹೇಳ್ಕೊಡ್ಲಾ, ಮೆಥಡ್ ಹೇಳ್ಕೊಡ್ಲಾ ನಾನು ನಿಮಗೆ? ಕೇಳ್ರಿ. ಈಸಿ ಮೆಥಡ್ ನಾನು ಹೇಳ್ತೀನಿ. ಈಗ ನಾನು ಇದನ್ನೇ ಚೆಕ್ ಮಾಡ್ತೀನಪ್ಪ, ಇದನ್ನೇ 45ರಿಂದ ಭಾಗಾಕಾರ ಮಾಡ್ತೀನಿ, ಸರಿನಾ? ಏನಾಗುತ್ತೆ 45 2 90, ಶೇಷ ಏನು ಬರುತ್ತೆ ಮಕ್ಕಳೇ? 9, ಇನ್ನೊಂದು 9 ಬಂತು. 45 2 ಮತ್ತೊಂದು ಸರಿ 90, ಶೇಷ ಏನು ಬರುತ್ತೆ ಮಕ್ಕಳೇ? 9. ಮಕ್ಕಳೇ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 999 ಇದೇ 3 ಅಂಕಿಗಳಲ್ಲಿರುವ ಅತ್ಯಂತ ದೊಡ್ಡ ಸಂಖ್ಯೆ. ಕರೆಕ್ಟ್? ನಾನು ಇದನ್ನು 45ರಿಂದ ಭಾಗಾಕಾರ ಮಾಡಿದಾಗ ಶೇಷ ಎಷ್ಟು ಉಳಿತು? 9. ಅವರು ಕೇಳಿರೋದು ನಿಶೇಷವಾಗಿ ಭಾಗ ಆಗಬೇಕು ಅಂತ. ಹೌದು ತಾನೆ? ಒಂದು ವೇಳೆ ಈ 9 ಇರದೇ ಇದ್ದಿದ್ರೆ ನನಗೆ ನಿಶೇಷವಾಗಿ ಭಾಗ ಆಗ್ತಿತ್ತಾ? ತಡಿ ನೀವು ಹೇಳಿದ್ದು ಕರೆಕ್ಟ್. ಓಕೆ, ನೀನು ಹೇಳಿದ್ದು ಕರೆಕ್ಟಪ್ಪ. 9 ಜಾಸ್ತಿ ಆಗ್ಬಿಡ್ತಲ್ವಾ, ಇಲ್ಲಿ 9 ಕಡಿಮೆ ಆಗ್ಬಿಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತಾ? ಎಸ್ ಆರ್ ನೋ? ನಾನೇನು ಮಾಡ್ತೀನಿ, 999ರಲ್ಲಿ ನನಗೆ ಗೊತ್ತು 45ರಿಂದ ಭಾಗಾಕಾರ ಆಗಬೇಕು ಅಂದರೆ ಈ 9 ಬರಬಾರ್ದು. ಎಸ್, ಇದು 9 ಭಾಳ ಕಷ್ಟ ಕೊಡ್ತದೆ ನಮಗೆ. ಎಸ್ ಆರ್ ನೋ? ಈ 9ನ್ನು ತೆಗೆದು ಬಿಡೋಣ. ಸೊ 9ನ್ನು ತೆಗೆದ್ರೆ ಸುಭಾಷ್, 9ರಲ್ಲಿ 9 ಹೋದರೆ 0, 9ಕ್ಕೆ 9, 9ಕ್ಕೆ 9, 999. ಆಪ್ಷನ್ ಸಿ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಆಪ್ಷನ್ ಡಿನೂ ಅಲ್ಲ. ಭಾಳ ಜನ ಆಪ್ಷನ್ ಡಿ ಅಂತೀರಿ, ಯಾಕಂದರೆ ಇಲ್ಲಿ 45 ಇದೆ ಸರ್, ಅಲ್ಲೂ 45 ಇದೆ ಸರ್, ಮ್ಯಾಚಿಂಗ್ ಸರ್. ತಪ್ಪು ಸರ್. ಮುಂದಿನ ಪ್ರಶ್ನೆ ಮಕ್ಕಳೇ, ಚಲೇ ಎಲ್ಲಪ್ಪ, ಗುಡ್ ನೈಟ್. ಇಲ್ಲಿ ನೋಡ್ರಿ ಮಕ್ಕಳೇ, 5 ಅಂಕಿಗಳುಳ್ಳ ಸಂಖ್ಯೆ 3, 4, ಸ್ಟಾರ್ 2, 4. ಇದೇನಿದು? 5 ಅಂಕಿಯ ಸಂಖ್ಯೆ ಅಂತಿದು. 3, 4, 2, ಸ್ಟಾರ್ ಬೇರೆ ಇದೆಯಲ್ಲ, ಸ್ಟಾರ್ ಒಂದಿದೆ, 2 ಮತ್ತು 4. ಇದು ನಿಶೇಷವಾಗಿ ಯಾವುದರಿಂದ? 9ರಿಂದ ನಿಶೇಷವಾಗಿ ಭಾಗಿಸಬೇಕಾದರೆ ಮಧ್ಯ ಬಿಟ್ಟಿರುವ ಅಂಕೆ ಯಾವುದು? ಮಕ್ಕಳೇ, 9ರಿಂದ ಭಾಗಾಕಾರ ಆಗಬೇಕು ಅಂದರೆ, 9ರ ಬಾಧ್ಯತೆಯನ್ನು ಹೊಂದಿರಬೇಕು ಅಂದರೆ ಎಲ್ಲ ಅಂಕೆಗಳ ಮೊತ್ತ 9ರಿಂದ ಭಾಗಾಕಾರ ಆಗಬೇಕು. ಅರ್ಥ ಆಯ್ತಾ? ಎಲ್ಲ ಅಂಕೆಗಳ ಮೊತ್ತ 9ರಿಂದ ಭಾಗಾಕಾರ ಆಗಬೇಕು. ಅದು 9ರಿಂದ ನಿಶೇಷವಾಗಿ ಭಾಗಾಕಾರ ಆಗುತ್ತೆ. ಅದು 9ರ ಬಾಧ್ಯತೆ ನಿಯಮ. ಈಗ ಇವನ್ನೆಲ್ಲ ಕೂಡ್ಸೋಣ. ಸ್ಟಾರ್ ಬದಲು ಏನಂತ ಬರಿಬೋದು? ನಾನು ಎಕ್ಸ್ ಬರಿಬೋದು, ಇಲ್ಲ ಸ್ಟಾರೇ ಇರಲಿ. ಇಂಗ್ಲೀಷ್ ಅಕ್ಷರ ಗೊತ್ತಲ್ಲ, ಮಾಡಿದ್ದೀರಲ್ಲ ನೀವು, ಆ ಥರ ಇರಲಿ. ಅದು ಎಲ್ಲದನ್ನು ಕೂಡಿಸಿದ್ರೆ ಏನು ಬರುತ್ತೆ? 3 + 4 7 + 2 9 + 4 13. 13 ಪ್ಲಸ್ ಸ್ಟಾರ್ ಉಳಿದಿದೆ ಅಲ್ವಾ? ಸ್ಟಾರ್ ಅಲ್ಲಪ್ಪ. 13ಕ್ಕೆ ಏನನ್ನು ಕೂಡಿಸಿದ್ರೆ 9ರಿಂದ ಭಾಗ ಆಗುತ್ತೆ? 13ಕ್ಕೆ ಏನನ್ನು ಕೂಡಿಸಿದ್ರೆ 9ರಿಂದ ಭಾಗ ಆಗುತ್ತೆ? 13 + 3 ಎಷ್ಟಾಯಿತು? 3 ಅಂದೇನಪ್ಪ? 13. ತಡ್ರಿ ಚಂದನ್ 3 ಅಂತ ಹೇಳಿದಾನೆ. 13ಕ್ಕೆ 3 ಕೂಡಿಸ್ತೀನಿ, 16 ಆಗುತ್ತೆ. ಇದು 9ರ ಮಧ್ಯೆಯಲ್ಲಿ ಭಾಗ ಆಗುತ್ತಾ? ಯಾರೋ ಒಬ್ಬರು 5 ಅಂತಿದ್ದಾರಲ್ವಾ? ಸರಿ, 13ಕ್ಕೆ 5ನ್ನು ಕೂಡಿಸ್ತೀನಿ. 5 ಕೂಡಿಸಿದ್ರೆ 3 + 5 8, 1 + 1 18. 13ರಿಂದ ಬಾಧ್ಯತೆಯನ್ನು ಒಂದು 9ರಿಂದ ಭಾಗಾಕಾರ ಆಗುತ್ತಾ? 9ರಿಂದ ಭಾಗಾಕಾರ ಆಗುತ್ತೆ. ಹಾಗಾದರೆ ಮಕ್ಕಳೇ, 13ಕ್ಕೆ ನಾವು 5 ಕೂಡಿಸಿದ್ರೆ, 13ಕ್ಕೆ 5 ಕೂಡಿಸಿದ್ರೆ ನಮಗೇನು ಬರುತ್ತೆ? 18 ಬರುತ್ತೆ. ಕರೆಕ್ಟಾ? ಆವಾಗ 9ರಿಂದ ಭಾಗಾಕಾರ ಆಗುತ್ತೆ. ಹಾಗಾದರೆ ಸ್ಟಾರ್ನ ಬೆಲೆ ಏನಾಯಿತು? 5. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಬಾಧ್ಯತೆ ನಿಯಮಗಳನ್ನು ಇನ್ನೂ ಸಂಕ್ಷಿಪ್ತವಾಗಿ ಮಾಡ್ತೇವೆ. ಬಾಧ್ಯತೆ ನಿಯಮಗಳು ಅಂತ ಒಂದು ಇದೆ ವಿಭಾಗ, ಅದನ್ನು ಇನ್ನೂ ಸಂಕ್ಷಿಪ್ತವಾಗಿ ಮಾಡ್ತೀವಿ ಸ್ನೇಹ, ಹೆದರಬೇಡ್ರಿ ಯಾರು. ಆಯಿತಾ? ಡನ್. ಮುಂದಿನ ಪ್ರಶ್ನೆ. ಇದನ್ನು 800ರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ. ನೇರ ಪ್ರಶ್ನೆ. 800 ಮಗ್ಗಿ ಬರಲ್ಲ, ಆದರೆ ಏನು ಬರುತ್ತೆ? 800 ಮಗ್ಗಿ ಬರುತ್ತೆ. ಇನ್ನೂ ಈಸಿ ಹೇಳ್ಕೊಡ್ಲಾ?
ಆನ್ಸರ್ ಬಂದೇ ಬಿಡ್ತು. ಆನ್ಸರ್ ನಾನು ಬರೆದಿದ್ದೀನಿ, ನೋಡಿದ್ರೆ ನೀವು ಗೊತ್ತಾಗುತ್ತೆ. ಹಾಂ ಸ್ನೇಹ ಏನೋ ಹೇಳ್ತಿಲ್ಲಮ್ಮ, ಕೊನೆಗಿರೋ 2 ಕ್ಯಾನ್ಸಲ್. ಕರೆಕ್ಟ್. 8ರಿಂದ ಮಾಡ್ತಿದ್ದೀವಿ. 8 7 56, ಶೇಷ 0. 8 ಕೆಳಗೆ ಬರುತ್ತೆ. 8 1 8, ಶೇಷ 0. ಕರೆಕ್ಟ್ ಇದೆಯಾ ಮಕ್ಕಳೇ? ರೈಟ್. ಈಸಿ ಇತ್ತಲ್ವ ಇದು? ನೇರ ಪ್ರಶ್ನೆ ಮಾರ್ಯಾರೆ, ಎಷ್ಟು ಲೆಕ್ಕ ಮಾಡಿದ್ದೀವಿ ಈ ಥರ ನಾವು. ಹಾಂ, ಮುಂದಿನ ಪ್ರಶ್ನೆ. ಹೀಗೆ ಕೊಟ್ಬಿಡ್ತಾರೆ. ಈಗ ಈ ಸಂಖ್ಯೆನ ಯಾವುದರಿಂದ ಭಾಗಿಸಬಹುದು ನಾವು ಅಂತ, ಆಯಿತಾ? ಹಾಗಂದಮೇಲೆ ನಾವು ಎಲ್ಲದರ ಬಾಧ್ಯತೆ ನಿಯಮನ ಒಂದೊಂದಾಗಿ ಪರೀಕ್ಷೆ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ. ಸೊ ಈ ಸಂಖ್ಯೆ ಸರಿ ಸಂಖ್ಯೆನಾ? ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಯಾವ ಕಾರಣಕ್ಕೂ ಸರಿ ಸಂಖ್ಯೆಯಲ್ಲಿ ಭಾಗಾಕಾರ ಆಗಲ್ಲ. ಬೆಸ ಸಂಖ್ಯೆ ಸರಿ ಸಂಖ್ಯೆಗಳಲ್ಲಿ ಭಾಗಾಕಾರ ಆಗಲ್ಲ. ಬೆಸ ಸಂಖ್ಯೆ ಸರಿ ಸಂಖ್ಯೆಯಲ್ಲಿ ಭಾಗಾಕಾರ ಆಗಲ್ಲ. ಮುಗೀತು. ಈ ಸಂಖ್ಯೆಗಳಲ್ಲಿ ಭಾಗಾಕಾರ ಆಗುತ್ತೆ ಅಷ್ಟೇ ಆನ್ಸರು. ಬೆಸ ಸಂಖ್ಯೆನ ಸರಿ ಸಂಖ್ಯೆಯಲ್ಲಿ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಸಂಖ್ಯೆ ಹೇಳ್ರಿ ನೋಡೋಣ. ಸರಿ ಸಂಖ್ಯೆ ಮಗ್ಗಿಯಲ್ಲಿ ಬೆಸ ಸಂಖ್ಯೆ ಬಂದಿರೋದು ಹೇಳ್ರಿ ನೋಡೋಣ. ಯಾವುದಾದ್ರೂ ಒಂದು ಉದಾಹರಣೆ. ಸರಿ ಸಂಖ್ಯೆ ಮಗ್ಗಿಯಲ್ಲಿ ಬೆಸ ಸಂಖ್ಯೆ ಬಂದಿದೆಯಾ ಎಲ್ಲಾದರೂ? ಯಾವುದಾದ್ರೂ ಒಂದು ಉದಾಹರಣೆ ಇಲ್ಲ ತಾನೇ? ಮತ್ತು ಹೆಂಗೆ ಭಾಗ ಆಗುತ್ತದು? 2ರಿಂದ ಹೆಂಗೆ ಭಾಗ ಆಗಕ್ಕೆ ಸಾಧ್ಯ? 4ರಿಂದ ಹೆಂಗೆ ಭಾಗ ಆಗಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಮುಂದಿನ ಪ್ರಶ್ನೆ. ಭಾಳ ಗಮನ ಇಟ್ಟು ಕೇಳ್ರಿ. ಭಾಗಾಕಾರದ ಲೆಕ್ಕ ಭಾಳ ಚೆನ್ನಾಗಿದೆ. 13,013 ಎಂಬ ಸಂಖ್ಯೆಯು 13ರಿಂದ ಪೂರ್ಣವಾಗಿ ಭಾಗಿಸಲ್ಪಡುತ್ತದೆ. 13,013 ಎಂಬ ಸಂಖ್ಯೆಯು 13ರಿಂದ ಪೂರ್ಣವಾಗಿ ಭಾಗಿಸಲ್ಪಡುತ್ತದೆ. ಫ್ಯಾಂಟಾಸ್ಟಿಕ್, ಒಳ್ಳೆ ಸುದ್ದಿ. ಮುಂದೇನು ಹೇಳ್ಯಾರ? 13ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಮತ್ತು 14ರಿಂದ ಆರಂಭವಾಗುವ 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು? 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಯಾವುದರಿಂದ ಭಾಗ ಆಗಬೇಕು? 13ರಿಂದ ಭಾಗ ಆಗಬೇಕು. 5 ಅಂಕಿ ನಂಬರ್ ಇರಬೇಕು. 5 ಅಂಕಿ ನಂಬರ್ ಇರಬೇಕು. ಯಾವ ನಂಬರು? 5 ಅಂಕಿ ನಂಬರು. 5 ಅಂಕಿ ನಂಬರು. ಮತ್ತು 14ರಿಂದ ಶುರು ಆಗಬೇಕು. 14ರಿಂದ ಶುರು ಆಗಬೇಕು. ಮತ್ತು 13ರಿಂದ ಭಾಗಿಸಲ್ಪಡಬೇಕು. 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದರೆ ಏನು ಮಾಡ್ಬೇಕು ನಾವು? 0 ಇಟ್ಬಿಡ್ಬೇಕು ಇಲ್ಲಿ. 14ರಿಂದ ಶುರುವಾಗುವ 5 ಅಂಕಿ ಅತಿ ಚಿಕ್ಕ ಸಂಖ್ಯೆ. 14ರ ಮುಂದೆ 0. ಇದಕ್ಕಿಂತ ಸಣ್ಣದು ಸಾಧ್ಯ ಇಲ್ಲ. ಇದಕ್ಕಿಂತ ಸಣ್ಣದು ಸಾಧ್ಯ ಇಲ್ಲ. ಆಪ್ಷನ್ ಡಿ ಬಂತಪ್ಪ. ತಡಿಯಪ್ಪ, ಚೆಕ್ ಮಾಡೋಣ. ಆಪ್ಷನ್ ಡಿ ಬರಲಿಕ್ಕಿಲ್ಲ ನನ್ನ ಪ್ರಕಾರ. ಚೆಕ್ ಮಾಡೋಣ. ನೋಡಿ ಇಲ್ಲಿ ನೋಡಿ. ಇದನ್ನು ನಾನು ಅಕಸ್ಮಾತ್ ಇದನ್ನೇ ಭಾಗಾಕಾರ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. ಆಯಿತಾ? ಇದನ್ನೇ ಭಾಗಾಕಾರ ಮಾಡ್ತೀನಿ. ಏನಾಗುತ್ತೆ ಭಾಗಾಕಾರ ಮಾಡಿದ್ರೆ? 13 1 13, ಶೇಷ 1. 0 ಕೆಳಗೆ ಬರುತ್ತೆ, ಸಾಕಾಗಲ್ಲ. 2 0 ತಗೊಂತೀವಿ ಕೆಳಗೆ, 1 0 ಕಟ್ಟೋಣ. 13 7 91, ಶೇಷ 9. ಇನ್ನೊಂದು 0 ಬರುತ್ತೆ. 13 6 78, ಶೇಷ ಏನು ಬರುತ್ತೆ? ಶೇಷ ಏನು ಬರುತ್ತೆ? 12. ಇನ್ನೊಂದು ಸರಿ ಮಾಡ್ತೀನಿ ಮಕ್ಕಳೇ, ನೀಟಾಗಿ ಮಾಡ್ತೀನಿ ನೋಡಿ. ಇನ್ನೊಮ್ಮೆ ಮಾಡ್ತೀನಿ. ನಮಗೆ 14ರಿಂದ ಶುರುವಾಗುವ 5 ಅಂಕಿ ಅತಿ ಚಿಕ್ಕ ಸಂಖ್ಯೆನ 13ರಿಂದ ನಿಶ್ಚೇಷವಾಗಿ ಭಾಗ ಮಾಡೋ ರೀತಿ ಹೇಳ್ಬೇಕು ಅಂತ ಹೇಳಿದ್ದಾರೆ. ಕರೆಕ್ಟಾ? ಇಲ್ಲಿ ನೋಡ್ರಿ. 13 1 13, ಶೇಷ 1. 0 ಬಂತು, ಸಾಕಾಗಲ್ಲ. 2 0 ಕೆಳಗೆ ತಗೊಂತೀವಿ, 0 ಕಟ್ತೀವಿ. 2 ಅಂಕಿ ಕೆಳಗೆ ತಗೊಂಡ್ರೆ 1 0 ಕಟ್ಟಬೇಕು. 13 7 91, ಶೇಷ 9. 100ರಲ್ಲಿ 91 ಹೋದರೆ 9 ಶೇಷ. 0 ಕೆಳಗೆ ಬರುತ್ತೆ. 13 6 78, ಶೇಷ ಏನು ಬರುತ್ತೆ? 12. ಮಕ್ಕಳೇ, ಇದು 12 ಆಗಿದ್ದಕ್ಕೆ ಉಳಿತು. ಇದು 12 ಆಗಿದ್ದಕ್ಕೆ ಶೇಷ ಉಳಿತು. 1 ಜಾಸ್ತಿ ಆಗಿದ್ರೆ ಏನಾಗ್ತಿತ್ತು? 13 ಆಗ್ತಿತ್ತು. ಅವಾಗ ನಿಶೇಷವಾಗಿ ಭಾಗ ಆಗ್ತಿತ್ತಿಲ್ಲ. ಎಸ್ ಅವ್ರನೋ? ಇನ್ನೊಂದು 13 ಸಿಕ್ಬಿಡ್ತತ್ತ. 13 1 13 ಅಂತನಾರ ಮಾಡ್ಬೋದಿತ್ತ ನಾವು? ಎಸ್ ಅವ್ರನೋ? ಇಲ್ಲ, ಇದು 1 ಜಾಸ್ತಿ ಆಗಿದ್ರೆ 90ಕ್ಕೆ 1 ಜಾಸ್ತಿ ಆಗಿದ್ರೆ ಏನಾಗ್ತಿತ್ತು? ಅದು 91 ಆಗ್ತಿತ್ತು. ಇಲ್ಲಿ 90 ಅಂದರೆ 13 7 91 ಅಂತ ಹೋಗ್ತಿತ್ತು. ಎಸ್, 13 7 91 ಅಂತ ಹೋಗ್ಬಿಡ್ತಿತ್ತು ಅಲ್ಲಿ, ಹೌದಲ್ವಾ? ಸೊ 12 ಆಗಿದೆ. 12 ಆಗಿದ್ದಕ್ಕೆ ಕಡಿಮೆ ಆಯಿತು, ಭಾಗಾಕಾರ ಮಾಡೋಕ್ಕಾಗಲ್ಲ. ಇನ್ನು 1 ಜಾಸ್ತಿ ಆಗಿದ್ರೆ ಏನಾಗ್ತಿತ್ತು? ಭಾಗಾಕಾರ ಆಗ್ತಿತ್ತ? ಸೊ ನಮಗೆ 1 ಜಾಸ್ತಿ ಬೇಕಲ್ವ ನಂಬರು.
ನಾವು 14ರಿಂದ ಶುರುವಾಗುವ 5 ಅಂಕಿ ಚಿಕ್ಕ ಸಂಖ್ಯೆ ಇದನ್ನು ಮಾಡ್ಕೊಂಡಿದ್ವಿ. ಆದರೆ ಇದು 13ರಿಂದ ಭಾಗಾಕಾರ ಆಗ್ತಿಲ್ಲ. ಇದೇನಾಗ್ತಿಲ್ಲ? ಕರೆಕ್ಟಾಗಿ ಕೂರಿ 13ರಿಂದ ಭಾಗಾಕಾರ ಆಗ್ತಿಲ್ಲ. ಹೌದಾ? ಒಂದು ಕಡಿಮೆ ಆಗ್ಬಿಟ್ಟಿದೆ. ಅದು ಒಂದು ಜಾಸ್ತಿ ಮಾಡಿಬಿಟ್ರೆ ಏನಾಗುತ್ತೆ? ಒಂದು ಜಾಸ್ತಿ ಮಾಡಿಬಿಟ್ರೆ ಅವಾಗ ನಿಶ್ಶೇಷವಾಗಿ ಭಾಗ ಆಗುತ್ತೆ. ನೀವು ಬೇಕಾದ್ರೆ ಟ್ಯಾಲಿ ಮಾಡ್ತೀರಾ, ಟ್ಯಾಲಿ ಮಾಡಿ ನೋಡ್ರಿ. ಇದನ್ನು 13ರಿಂದ ಭಾಗಿಸಿ ನೋಡ್ರಿ, ನಿಶ್ಶೇಷವಾಗಿ ಭಾಗ ಆಗುತ್ತೆ. ಚೆಕ್ ಮಾಡಿರಿ ಬೇಕಾರೆ. ಸೊ ಆಪ್ಷನ್ ಬಿ. ಸೊ ನೀವು ಯಾವ್ದು ಹೇಳಿದ್ದೆಪ್ಪ? ಆಪ್ಷನ್ ಡಿ ಹೇಳಿದ್ದೆ. ಆ ಥರ ಬರೋಲ್ಲ. ಈ ಥರ ಚೆಕ್ ಮಾಡ್ಬೇಕು ನಾವು. ಈ ರೀತಿ ಚೆಕ್ ಮಾಡ್ಬೇಕು. ಇಲ್ಲ ಬರ್ತೀನಿ, ಆಮೇಲೆ ಬರ್ತೀನಿ. ಅದಕ್ಕೆ ನಾನು ಆಟಾಡ್ತೀನಿ ನಿನ್ನ ಜೊತೆ ಬಂದು. ಹಾಂ, ಓಕೆಪ್ಪ, ಸರಿ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಡನ್. ಸ್ಟಾರರ ಯಾವುದರ ಬೆಲೆಗೆ 5, 6, ಸ್ಟಾರ್ 8, 9 ಎಂಬ ಸಂಖ್ಯೆಯು 11ರಿಂದ ಪರಿಪೂರ್ಣವಾಗಿ ಭಾಗಿಸಲ್ಪಡುತ್ತದೆ? 11ರ ಮಗ್ಗಿಯಿಂದ ಭಾಗ ಆಗಬೇಕಂದ್ರೆ ಮಕ್ಕಳೇ 5, 6, ಸ್ಟಾರ್ 8, 9 ಇಲ್ಲೊಂದು ಸಂಖ್ಯೆ ಇದೆ. 11ರ ಮಗ್ಗಿಯಿಂದ ಭಾಗಾಕಾರ ಆಗಬೇಕು ಅಂದರೆ ಒಂದು ಬಿಟ್ಟು ಒಂದು ಸಂಖ್ಯೆ, ಒಂದು ಬಿಟ್ಟು ಒಂದು ಸಂಖ್ಯೆ, ಒಂದು ಬಿಟ್ಟು ಒಂದು ಸಂಖ್ಯೆ. ಈ ಸಂಖ್ಯೆಗಳ ಮೊತ್ತ 0 ಆಗಿರಬೇಕು, ಇಲ್ಲ 11ರ ಗುಣಕ ಆಗಿರಬೇಕು. ಈ ಜೋಡಿ ಸಂಖ್ಯೆಗಳ ಮೊತ್ತ ಮತ್ತು ಅವುಗಳ ವ್ಯತ್ಯಾಸ 0 ಆಗಿರಬೇಕು, ಇಲ್ಲ 11ರ ಗುಣಕ ಆಗಿರಬೇಕು. ಏನು ಆ ರೀತಿ ಅಂದರೆ 5 ಪ್ಲಸ್ ಸ್ಟಾರ್ ಪ್ಲಸ್ 9 ಇದು, ಮತ್ತು 6 ಪ್ಲಸ್ 8 ಇವೆರಡು ಸಮ ಇರಬೇಕು. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಅವೆರಡು ಸಮ ಆಗಬೇಕು, ಇಲ್ಲ 11ರ ಗುಣಕದಲ್ಲಿರಬೇಕು. ಇದನ್ನು ಮೈನಸ್ ಮಾಡಿದ್ರೆ ನಿಮಗೇನು ಬರಬೇಕು? 2 0 ಬರಬೇಕು, 0 ಬರಬೇಕು, ಇಲ್ಲ 11ರ ಗುಣಕ ಬರಬೇಕು. ಏನಾಗುತ್ತೆ ಇಲ್ಲಿ? 5 ಪ್ಲಸ್ 9 14, ಇಲ್ಲ 14 ಪ್ಲಸ್ ಸ್ಟಾರ್ ಇಸ್ ಈಕ್ವಲ್ ಮೈನಸ್ 6 ಪ್ಲಸ್ 8 ಏನಾಗುತ್ತೆ? 14 ಇಸ್ ಈಕ್ವಲ್ ಟು 0. 14ರಲ್ಲಿ 14 ಕಳೆದ್ರೆ ಏನು ಬರುತ್ತೆ? ಅಲ್ಲಿಗೆ ಸ್ಟಾರ್ನ ಬೆಲೆ ಏನಾಯಿತು? ಅಷ್ಟೇ. ಆಪ್ಷನ್ ಎ ಅಷ್ಟೇ ಉತ್ತರ, ಮತ್ತೇನಿಲ್ಲ. ಮುಂದಿನ ಪ್ರಶ್ನೆ. ಒಂದು ಟ್ರಕ್ ಭಾಳ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಒಂದು ಟ್ರಕ್ಕು 475 ಸಿಮೆಂಟ್ ಚೀಲಗಳನ್ನು ಸಾಗಿಸಬಲ್ಲದು. ಒಂದು ಟ್ರಕ್ಕು 475 ಸಿಮೆಂಟ್ ಚೀಲಗಳನ್ನು ಸಾಗಿಸಬಲ್ಲದು. 58,428 ಸಿಮೆಂಟ್ ಚೀಲಗಳನ್ನು ಸಾಗಿಸಲು ಎಷ್ಟು ಟ್ರಕ್ಕುಗಳು ಬೇಕಾಗುತ್ತವೆ? ಯಾವ ಥರ ಲೆಕ್ಕ ಇದು? ಎಷ್ಟಮ್ಮ? ಹೆಂಗೆ ಹೇಳ್ತೀರಾ? ಭೈರವಿ ಆನ್ಸರ್ 123. ಹೆಂಗೆ ಹೇಳ್ದಮ್ಮ? ಅಂದಾಜು ಯಾವ ರೀತಿ ಅಂದಾಜು? ಭಾಗಾಕಾರ ಮಾಡಬೇಕು ಸರಿ, ಬಟ್ 123 ಅಂತ ನೇರ ಆನ್ಸರ್ ಹೇಳಿದ್ರು ನಮ್ಮ ಭೈರವಿ. ಹೆಂಗೆ ಹೇಳಿದ್ರಿ? ಸಿಮೆಂಟ್ ಚೀಲ ಎಷ್ಟಿದ್ದಾವೆ? 58,425. ಹಾಗಂದ್ರೆ 58,900 ಟ್ರಕ್ ಬೇಕಾಕವ. ಒಂದೊಂದು ಚೀಲಕ್ಕೆ ಒಂದೊಂದು ಟ್ರಕ್ ಬೇಕಾ? 58,000 ಟ್ರಕ್ ಬೇಕಾಗ್ತಾವ ನಮಗೆ. 57,000 ಟ್ರಕ್ ಬೇಕಾಗ್ತಾವ. ಹಾಂ, ಸೊ ನಮಗೆ ಬೇಕಾಗೋದು 123 ಟ್ರಕ್. ಈ ರೀತಿನೂ ನೀವು ಅಂದಾಜು ಹಾಕ್ಬೋದು. ಅಕಸ್ಮಾತ್ ನಾನು ನಿಮಗೆ ತಿಳಿಸೋದೇ ಆದರೆ ಮಕ್ಕಳೇ, ನಾನು ಈ ರೀತಿ ತಿಳಿಸ್ತೀನಿ ನೋಡ್ರಿ. ಇಲ್ಲಿ 425 ಚೀಲ ಒಂದು ಟ್ರಕ್ಕಲ್ಲಿ ಹೋಗುತ್ತಿದ್ದು. 475 ಚೀಲ 475 ಚೀಲ ನೋಡ್ತಿದ್ದೀರಾ? ಇನ್ನೊಂದು ಟ್ರಕ್ಕಲ್ಲಿ ಏನಾಗುತ್ತೆ? 475 ಚೀಲ ಹೋಗುತ್ತೆ. ಇನ್ನೊಂದು ಟ್ರಕ್ಕಲ್ಲಿ ಏನಾಗುತ್ತೆ? 475 ಚೀಲ ಹೋಗುತ್ತೆ. ಇನ್ನೊಂದು ಟ್ರಕ್ಕಲ್ಲಿ 475 ಚೀಲ. ಹಿಂಗೆ ಎಷ್ಟು ಟ್ರಕ್ ಹೋಗ್ತಾವೆ? ಎಷ್ಟು ಟ್ರಕ್ ಬೇಕಾಗ್ತಾವೆ? ಭಾಗ ಆಗ್ತಿದೆಯಲ್ವ? ಎಲ್ಲ ಭಾಗಕಾರ ಆಗ್ತಿದೆ ತಾನೇ ಇಲ್ಲಿ. ಸೊ ಮದನ್ ನೋಡ್ರಿ, ಆಪ್ಷನ್ ಸಿ ಬಂದಿದೆ ನಮ್ಮ ಮೇಡಮ್ ಅವರಿಗೆ. ಅಲ್ರಿ ಮೇಡಮ್, ನಮ್ಮ ಹತ್ರ ಚೀಲ ಎಷ್ಟದಾವ? 58,425 ಸಿಮೆಂಟ್ ಚೀಲ ಇದ್ದಾವೆ.
ಅದಕ್ಕೆ 58,900 ಟ್ರಕ್ ಬೇಕಾ ತಗೊಂಡೋಗೋಕ್ಕೆ? ಚೀಲಗಳಿಗಿಂತ ಟ್ರಕ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಗಲಿಕ್ಕೆ ಸಾಧ್ಯ ಇದೆಯೇ? ಒಂದೊಂದು ಟ್ರಕ್ಕಲ್ಲಿ ಒಂದು ಟ್ರಕ್ಕಲ್ಲಿ ಒಂದೊಂದು ಚೀಲ ಇಟ್ಟು ಕಳಿಸಿದ್ರು ಇನ್ನೂ ನಮ್ಮ ಹತ್ರ ಸರಿಸುಮಾರು 475 ಟ್ರಕ್ ಉಳಿತಾವೆ ಖಾಲಿ. ಒಂದು ಟ್ರಕ್ಕಲ್ಲಿ ಒಂದೇ ಚೀಲ ಇಟ್ಟು ಕಳಿಸ್ತೀರಾ ನೀವು? ಅವ್ರೇನಂತ ಹೇಳ್ಯಾರ, ಒಂದು ಟ್ರಕ್ಕಲ್ಲಿ 475 ಸಿಮೆಂಟ್ ಚೀಲ ಇಟ್ಟು ಕಳಿಸ್ತಾರಂತ ಹೇಳಿದ್ದಾರೆ. ಹೌದಲ್ವಾ? ಮತ್ತು ಹೇಗಾಗಕ್ಕೆ ಸಾಧ್ಯ? ಆಪ್ಷನ್ ಸಿ ಆಗೋದಿಲ್ಲಮ್ಮ. ನಾವಿಲ್ಲಿ ಯಾವುದರಿಂದ ಭಾಗ ಮಾಡ್ತಿದ್ದೀವಿ? ಇಷ್ಟೊಂದು ಸಿಮೆಂಟ್ ಚೀಲ ಇದ್ದಾವೆ, ಅದನ್ನು 475 ಇನ್ನೊಂದು ಟ್ರಕ್ ಬಂತು 475 ಚೀಲ ಹೋಯ್ತು, ಇನ್ನೊಂದು ಟ್ರಕ್ ಬಂತು 475 ಚೀಲ ಹೋಯ್ತು, ಮತ್ತೊಂದು ಟ್ರಕ್ ಬರುತ್ತೆ 475 ಚೀಲ ತಗೊಂಡೋಗುತ್ತೆ. ಈ ಥರ 475ರಿಂದ ಭಾಗಾಕಾರ ಮಾಡ್ಬೇಕಾನೆ ನಾವು. ಎಸ್ ಆರ್ ನೋ? ಸೊ 475ರಿಂದ ಭಾಗಾಕಾರ ಮಾಡೋಣ ಮಕ್ಕಳೇ. ಏನಿದೆ? 58,425. ಅದನ್ನು ನಾವು 475ರಿಂದ ಭಾಗಾಕಾರ ಮಾಡಬೇಕು. ಆವಾಗ ನಮಗೆ ಟ್ರಕ್ಗಳ ಸಂಖ್ಯೆ ಗೊತ್ತಾಗುತ್ತೆ. 475 ಒಂದಲೆ 475 ಶೇಷ ಏನಾರ ಬರಲಿ, ಆದರೆ ಭಾಗಲಬ್ಧ 1ರಿಂದ ಶುರು ಆಗ್ತಾಯಿದೆಯಾ? ಭಾಗಲಬ್ಧ 1ರಿಂದ ಶುರು ಆಗ್ತಾಯಿದೆಯಾ? ಉತ್ತರ 1ರಿಂದ ಎಲ್ಲಿದೆ? ಅಷ್ಟು ನೋಡಿದ್ರೂ ಸಾಕು, ಲೆಕ್ಕ ಮಾಡೋದೇ ಬೇಡ. ಅಕಸ್ಮಾತ್ ಲೆಕ್ಕ ಮಾಡಲೇಬೇಕು ಅಂದರೆ ನಿಮಗೋಸ್ಕರ ಮಾಡ್ತೀನಿ ನೋಡ್ರಿ. ಲೆಕ್ಕ ಹೆಂಗೆ ಮಾಡ್ಬೇಕು ಇದನ್ನು? ಏನಾಗುತ್ತಿದ್ದು? 7 ಆಗುತ್ತೆ. 14ರಲ್ಲಿ 5 ಹೋದರೆ 9, 0, 1. ಈಗ 2 ಕೆಳಗೆ ಬರುತ್ತೆ, ಸರಿನಾ? 4 2ಲೆ 475 2ಲೆ 475 2ಲೆ ಎಷ್ಟಾಗುತ್ತೆ ಮಕ್ಕಳೇ? ವೆರಿ ಗುಡ್ ಸಾಗರ್. 950 ಶೇಷ ಏನಾಗುತ್ತೆ? 2 4 1 142. 5 ಕೆಳಗೆ ಬರುತ್ತೆ. 475 3ಲೆ 1425 ಶೇಷ 0 ಆಗುತ್ತೆ. 475 3ಲೆ ಕನ್ಫ್ಯೂಷನ್ ಆಯಿತಾ? 475 3ಲೆ ಏನಾಗುತ್ತೆ ನೋಡಿರಿ, ಕನ್ಫ್ಯೂಸ್ ಆಗಿಬಿಡ್ರಿ. 3 5 15 ದಶಕ 1 3 7 21 1 22 2 ದಶಕ 2 3 4 12 2 14. ಸೇಮ್ ಇದೆ ಅಲ್ವಾ? ರೈಟ್. ಸೊ ಭೈರವಿ ಅಂದಾಜು ಹಾಕಿದ್ದು ಕರೆಕ್ಟ್ ಇದೆ. ಗುಡ್ ಭೈರವಿ. ಅಷ್ಟೊಂದು ಟ್ರಕ್ ಬೇಕಾಗಲ್ಲಮ್ಮ ನಮಗೆ, ಅಷ್ಟೊಂದು ಟ್ರಕ್ ಬೇಡ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಆಯಿತಾ? ಮುಂದಿನ ಪ್ರಶ್ನೆ. ಈ ಲೆಕ್ಕ ನೀವೇ ಮಾಡ್ಬೇಕು ಮಕ್ಕಳೇ. ಒಂದು ವೇಳೆ 15ರಿಂದ ಭಾಗಿಸಬೇಕಾದ್ರೆ 52,792ಕ್ಕೆ ಯಾವ ಕನಿಷ್ಠ ಅಥವಾ ಅತಿ ಸಣ್ಣ ಸಂಖ್ಯೆಯನ್ನು ಕೂಡಿಸ್ಬೇಕು? ಅದನ್ನು ಭಾಗ ಮಾಡ್ಬೇಕು ನಾವು. ಯಾವುದರಿಂದ? ಇದನ್ನು 15ರಿಂದ ಭಾಗಾಕಾರ ಮಾಡಬೇಕು. ಆದರೆ ಭಾಗಾಕಾರ ಆಗಲ್ಲ. ಅದು ಭಾಗಾಕಾರ ಆಗಬೇಕಂದ್ರೆ ಇನ್ನು ಎಷ್ಟು ಸೇರಿಸ್ಬೇಕು? ಭಾಗಾಕಾರ ಆಗಬೇಕಂದ್ರೆ ಕನಿಷ್ಠ ಎಷ್ಟನ್ನು ಸೇರಿಸಿದ್ರೆ ಭಾಗಾಕಾರ ಆಗುತ್ತೆ? ಮಾಡ್ತೀರಾ ಲೆಕ್ಕನ? ಹಲೋ, ನಿದ್ದೆ ಮಾಡ್ತಿದ್ದೀರಾ? ನಿದ್ದೆ ಬರ್ತಿದೆಯಪ್ಪ ಎಲ್ಲರಿಗೂ? ನಿದ್ದೆ ಬರ್ತಿದೆ ಅಂದರೆ ಕ್ಲಾಸ್ ಬಂದ್ ಮಾಡಿಬಿಡೋಣ, ಸಾಕು, ತೊಂದರೆ ಇಲ್ಲ. ನೆಕ್ಸ್ಟ್ ಟೈಮ್ ಮಾಡೋಣ. ಅಲ್ವಾ? ಪಂಡಿತರಾಧ್ಯ ಅಜ್ಜ ಫುಲ್ ಖುಷಿ ಆಗ್ಬಿಟ್ಟ ಈಗ. ಸರ್ ಮನೆಗೆ ಬಿಟ್ಬಿಡ್ತಾರೆ ಈಗ, ಹೋಗಿ ಮಕ್ಕೊಂಬಿಡೋಣ. ಹಾಂ, ನಿದ್ದೆ ಬರ್ತಿದ್ದೆ ಅಂದರೆ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಮಾಡೋಣ. ಏನಂತೀರ? ರೈಟ್? ಕಲೇಶನ್ ನಾನು ಬಿಡದೇ ಇದ್ರೂ ಪರವಾಗಿಲ್ಲ, ಅವ್ನು ಕಲೇಶ್ ಕರೆಂಟ್ ತೆಗೆದ್ಬಿಡ್ತಾನೆ. ಏನು ಕಲೇಶಿ? ಎದ್ದು ನಿಂತ್ಕೊಳ್ರಿ ಎಲ್ಲರೂ. ಇರಲಿ ಲೆಕ್ಕ ಮಾಡಂತ್ರಿ. ನಿಂತ್ಕೊಳ್ರಿ ಎಲ್ಲರೂ ಒಂದು ಸರಿ ನಿಂತ್ಕೊಳ್ರಿ. ತೊಂದರೆ ಇಲ್ಲ, ನಿಂತ್ಕೊಳ್ರಪ್ಪ, ನಿಂತ್ಕೊಳ್ರಿ. ನೀನು ಅಲ್ಲೇ ಇರಪ್ಪ, ನೀನು ಕೂತ್ಕೊಂಡಿರು ಆಯಿತಾ? ವಿನಯ್ ಪಾಟೀಲ್ ಒಬ್ಬನ ಬಿಟ್ಟು ಎಲ್ಲರೂ ನಿಂತ್ಕೊಳ್ರಿ. ನಿದ್ರಾ ದೇವತೆ ನಿಮ್ಮನ್ನೆಲ್ಲರನ್ನೂ ಬಿಟ್ಟು ಹೋದ್ರಾ? ಎಲ್ಲಪ್ಪ ನೀರು ಸಹ ಕುಡಿದ್ಬಿಟ್ರು. ಎದ್ದಳ್ರಿ ಮೇಲೆ. ಉಠಿಯೇ ऊपर उठिए. ಓಹೋ ಅಜ್ಜಿ ವಯಸ್ಸಾಗ್ಬಿಟ್ಟದೆ, ಎದ್ದಳ್ರಿ ಮೇಲೆ. ಸ್ವಲ್ಪ ಒಂದೇ ತಕ್ಕ ಕುಂತಿರ್ತೀರಲ್ಲ. ಮತ್ತು ಇವತ್ತು ಏನಾಯ್ತು, ಇವತ್ತು ಬೆಳಗ್ಗೆ ಬಾಧ್ಯತೆ ನಿಯಮದ ಮೇಲೆ ಲೆಕ್ಕಗಳು, ಅನುಪಾತ ಸಮಾನುಪಾತದ ಮೇಲೆ ಲೆಕ್ಕಗಳು, ಅದರ ಬುನಾದಿ ನಿಮಗೆ ಸಿಕ್ಕಿಲ್ಲ, ಹಾಗಾಗಿ ನಿಮಗೆ ಜಲ್ದಿ ಅರಗ್ತಿಲ್ಲ ಅದು.
ಆ ಲೆಕ್ಕಗಳನ್ನು ಮತ್ತೊಂದು ಸರಿ ಮಾಡ್ತೀವಿ ಮಕ್ಕಳೇ, ಆಯಿತಾ? ಆ ಪಾಠ ಬಂದಾಗ ಮತ್ತೊಂದು ಸರಿ ಮಾಡೋಣ, ತೊಂದರೆ ಇಲ್ಲ. ಸರಿ, ಎಲ್ಲ ಫ್ರೆಶ್ ಆದ್ರೆ ಅಜ್ಜಿ ಏನು ಹುಡುಗ್ರಪ್ಪ ನೀವು, ಎದ್ದು ಕುಂತ್ಕೊಳ್ಳೋದಕ್ಕೆ ಕಷ್ಟ. ಅಯ್ಯೋ ಎಲ್ಲಪ್ಪ ಗೋಡೆ ಬಿದ್ದುಬಿಡುತ್ತದು. ಸರಿ ಸರಿ ಮಕ್ಕಳೇ, ನೀವಷ್ಟೇ ಓದ್ತಾ ಇಲ್ಲ, ಈ ಕ್ಲಾಸ್ಗಳು ಆನ್ಲೈನಲ್ಲೂ ಹೋಗ್ತಾಯಿದೆ, ಆ ಮಕ್ಕಳು ಓದ್ತಾ ಇದ್ದಾರೆ. ಅರ್ಥಾಯ್ತಾ? ನೀವಷ್ಟೇ ಓದ್ತಾ ಇಲ್ಲ ಈ ಕ್ಲಾಸ್ಗಳಲ್ಲಿ, ಅವರು ಸಹ ಓದ್ತಾ ಇದ್ದಾರೆ. ಕೆಲವರು ಅವರು ನಿಮಗಿಂತ ಜಾಸ್ತಿನೇ ಓದ್ತಾ ಇದ್ದಾರೆ. ಇರಲಿ ರೀ, ನಾನು ಹೇಳೋದು ಕೇಳಿಸ್ಕೊಳ್ರಿ, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ, ಆಯಿತಾ? ಸ್ವಲ್ಪ ಅಭ್ಯಾಸ ಚೆನ್ನಾಗಿ ಮಾಡ್ಬೇಕು ನಾವು. ನಿದ್ದೆ ಎಲ್ಲ ಹೋಯ್ತಾ? ಮಳೆ ಆಟ ಗೊತ್ತಾ? ಮಳೆ ಆಟ 1 2 3 ಹಾಂ, ಮಳೆ ಬರ್ಸೋಣ. ಕೂತ್ಕೊಂಡು ಮಳೆ ಬರ್ಸೋಣ, ಕೂತ್ಕೊಳ್ರಿ. ಎರಡಷ್ಟೇ, 3 ಅಲ್ಲ. ಓಕೆ, ನಿಮ್ಮ ಟೀಚರ್ಸ್ ಅಷ್ಟೇ ಅಲ್ಲ, ನಮ್ಮ ಟೀಚರ್ಸು ನಮಗೆ ಆಡಿಸ್ತಿದ್ರು ಇದನ್ನು. ನಾವು ಸಹ ಸ್ಕೂಲಲ್ಲಿದ್ದಾಗ ನಮಗೂ ಸಹ ಮಾಡಿಸ್ತಿದ್ರು. ಎನಿವೇಸ್, ಸೊ ರೆಡಿದ್ದೀರಿ ಎಲ್ಲರೂ ಮಕ್ಕಳೇ? ವಾಪಸ್ ಬರೋಣ. ಇಲ್ಲಿ ನೋಡಿ, ಮತ್ತೊಂದು ಸರಿ ಓದ್ತೀನಿ ಪ್ರಶ್ನೆನ. 15ರಿಂದ ಭಾಗಿಸಬೇಕಾದರೆ 52,792ಕ್ಕೆ ಯಾವ ಕನಿಷ್ಠ ಅತಿ ಸಣ್ಣ ಸಂಖ್ಯೆಯನ್ನು ಕೂಡಿಸಬೇಕು? ಯಾವ ಸಂಖ್ಯೆಯನ್ನು ಕೂಡಿಸಿದ್ರೆ ಅದು ನಿಶೇಷವಾಗಿ ಭಾಗ ಆಗುತ್ತೆ? ಭಾಗಕಾರ ಮಾಡಿ ನೋಡೋಣ ಮೊದಲು. 15 3 45, ಶೇಷ ಏನು ಬರುತ್ತೆ ಮಕ್ಕಳೇ? 12ರಲ್ಲಿ 5 ಹೋದರೆ 7, 4ರಲ್ಲಿ 4 ಹೋದರೆ 0, 7 ಕೆಳಗೆ ಬರುತ್ತೆ. 15 5 75, ಶೇಷ ಏನು ಬರುತ್ತೆ ಮಕ್ಕಳೇ? 2 ಬರುತ್ತೆ. 9 ಕೆಳಗೆ ಬರುತ್ತೆ. 15 1 15, ಶೇಷ 14 ಬರುತ್ತೆ. 2 ಕೆಳಗೆ ಬರುತ್ತೆ. 15 9 135, ಶೇಷ ಏನು ಬರುತ್ತೆ ಮಕ್ಕಳೇ? ಇಲ್ಲಿ ಶೇಷ ಏನು ಬರುತ್ತಪ್ಪ? 7 ಬರುತ್ತೆ. ಕರೆಕ್ಟಾ? ಶೇಷ 7 ಬರುತ್ತೆ. 7 ಬಂತಲ್ವಾ? ಶೇಷ 7 ಬಂತು. 7ನ್ನು 15ರಿಂದ ಭಾಗಿಸೋಕ್ಕಾಗತ್ತಾ? 7ನ್ನು 15ರಿಂದ ಭಾಗಿಸೋಕ್ಕಾಗತ್ತಾ? ಇಲ್ಲ. ಅದು 15 ಆಗಿದ್ದರೆ ಅದನ್ನು 15 ಮಾಡಿಬಿಟ್ರೆ 15ರಿಂದ ಭಾಗಿಸ್ಬೋದಾ? 7ನ್ನು 15 ಮಾಡಬೇಕಂದ್ರೆ ಎಷ್ಟು ಕೂಡಿಸ್ಬೇಕು? 7ಕ್ಕೆ ಏನು ಕೂಡಿಸಿದ್ರೆ ಅದು 15 ಆಗುತ್ತೆ? 7ಕ್ಕೆ ಏನು ಕೂಡಿಸಿದ್ರೆ ಅದು 15 ಆಗುತ್ತೆ? ನೆನಪಿದೆ ಇದು? 7ಕ್ಕೆ ಎಷ್ಟು ಕೂಡಿಸ್ಬೇಕು? 8. ಆಪ್ಷನ್ ಸಿ. ಸೊ ಆ ಸಂಖ್ಯೆಗೆ 8ನ್ನು ಕೂಡಿಸಿದ್ರೆ ಅದೇನಾಗ್ತಿತ್ತು? ಸಂಪೂರ್ಣ ಸಂಖ್ಯೆ 15ರಿಂದ ಭಾಗಾಕಾರ ಆಗ್ತಿತ್ತು. ಅರ್ಥ ಆಗ್ತಿದೆಯಾ? ಗುಡ್ ನೈಟ್ ಎಲ್ಲಪ್ಪ. ಮುಂದಿನ ಪ್ರಶ್ನೆ. ಏಳಕ್ಕೆ ಏನು ಕೂಡಿಸಿದ್ರೆ ಅದು 15 ಆಗ್ತದೆ? ನೋಡ್ರಿ, ಎಕ್ಸ್ನ ಬೆಲೆ ಎಲ್ಲಿ ಬರಿತೀವಿ ನಾವು? 7ಕ್ಕೆ ಏನನ್ನ ಕೂಡಿಸಿದ್ರೆ 15 ಆಗುತ್ತೆ? ಏನು ಕೂಡಿಸಿದ್ರೆ? ಟಡಾ. ಮುಂದಿನ ಪ್ರಶ್ನೆ. 900 × 100 ಇದನ್ನು ಪಡೆಯಲು 900 × 100 ಪಡೆಯಲು 83,524 ಮತ್ತು 4,365 ಮೊತ್ತಕ್ಕೆ ಯಾವುದನ್ನು ಸೇರಿಸಬೇಕು? ಯಾವುದನ್ನು ಸೇರಿಸಬೇಕು? ಎಕ್ಸ್ನ ಸೇರಿಸಬೇಕು. ಯಾವುದರ ಮೊತ್ತಕ್ಕೆ?
83,524 ಮತ್ತು 4,365 ಮೊತ್ತಕ್ಕೆ ಏನನ್ನು ಎಕ್ಸನ್ನು ಸೇರಿಸಬೇಕು. ಏನನ್ನು ಸೇರಿಸಬೇಕು? ಎಕ್ಸನ್ನು ಸೇರಿಸಬೇಕು. ಇದನ್ನು ಸೇರಿಸಿದ್ರೆ ಏನನ್ನು ಪಡೆಯಬಹುದು? 900 × 100 ಇದನ್ನು ಪಡೆಯಬಹುದು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಮನ ಕೊಡ್ತಿದ್ದೀರಾ? ಇದರ ಮೊತ್ತಕ್ಕೆ ಏನನ್ನು ಸೇರಿಸಿದರೆ 900 × 100 ಪಡೆಯಬಹುದು. ಡನ್? ಓಕೆ. ಸೊ ಇಲ್ಲಿ ಮೊತ್ತ ಏನಾಗುತ್ತೆ ಮಕ್ಕಳೇ? ಇದು 4 + 5 9, 2 + 6 8, 5 + 3 8, 3 + 4 7, 8ಕ್ಕೆ 8 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಅದೇನಾಗುತ್ತಪ್ಪ 9 1 9 ಹಲೋ 1 9 9, 2 0ಗೆ 2 0, ಅಲ್ಲಿ 2 0ಗೆ 2 0 ಬಗೆಹರಿತಾ? ಸೊ ಎಕ್ಸ್ 1 ಮಾಡ್ಬೇಕಾ ನಾವು? ಎಕ್ಸಿಗೆ ಪ್ಲಸ್ ಇದೆ, ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ನಾವೇನು ಮಾಡ್ತೀವಿ? 1 ಮಾಡ್ತೀವಿ. 1 ಮಾಡಿದಾಗ ಏನಾಗುತ್ತೆ? ಈ ಸಂಖ್ಯೆ ಆ ಕಡೆ ಹೋಗುತ್ತಲ್ವಾ? ಇಲ್ಲಿ ಪ್ಲಸ್ ಇದೆ, ಅಲ್ಲೋದ್ರೆ ಏನಾಗುತ್ತೆ? ಅದು ಮೈನಸ್ ಆಗುತ್ತೆ. ಸೊ ಮೈನಸ್ 87,889. ಎಕ್ಸ್ನ ಬೆಲೆ ಏನಾಗುತ್ತೆ ಮಕ್ಕಳೇ? ಈ 90,000ದಲ್ಲಿ 87,889 ನಾನೇನು ಮಾಡಬೇಕು? ಕಳಿಬೇಕಾಗತ್ತೆ. ಹೌದಾ? ಎಕ್ಸ್ನ ಬೆಲೆ ಏನಾಗುತ್ತೆ? ಹಾಲೇಶ 0 9 ಹೋಗಲ್ಲ, ಗೊತ್ತಲ್ಲ ಇದು ಹೆಂಗೆ ತಾಂಬಳಕ್ಕಂತ. ಸೊ ಇದು 8 ಆಗುತ್ತೆ, ಇದೆಲ್ಲ ಏನಾಗ್ತವೆ? 9 ಆಗ್ತವೆ. ಇದು 10 ಆಗುತ್ತೆ. 10ರಲ್ಲಿ 9 ಹೋದರೆ 1, 9ರಲ್ಲಿ 8 ಹೋದರೆ 1, 9ರಲ್ಲಿ 8 ಹೋದರೆ 1, 9ರಲ್ಲಿ 7 ಹೋದರೆ 2, 8ರಲ್ಲಿ 8 ಹೋದರೆ 0. 2111 ಆಪ್ಷನ್ ಎ. ಅರ್ಥ ಆಯ್ತಾ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಡನ್? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋ ಸರ್. ವೈ ಸರ್? ಯು ಆರ್ ಸ್ಟಿಲ್ ರೈಟಿಂಗ್ ಸರ್? ಪ್ಲೀಸ್ ರೈಟ್ ಇಟ್ ಡೌನ್. Shall we go to the next question? No. There is still a big no coming from your side. Next question. ಚಲೋ. ಒಂದು ಎಂಜಿನ್ 1 ನಿಮಿಷದಲ್ಲಿ 95 ಲೀಟರ್ಗಳಷ್ಟು ನೀರನ್ನು ಹೊರಹಾಕುತ್ತದೆ. 1 ನಿಮಿಷಕ್ಕೆ ಎಷ್ಟು ಲೀಟರ್ ನೀರು ಹೊರಗೆ ಹಾಕುತ್ತದೆ? 95. ಇಂಜಿನನ್ನು ಬದಲು ನೀರಿನ ಮೋಟ್ರ್ ಬರ್ತಾ ನೋಡಿದ್ದೀರಾ? ಪಂಪ್ ಸೆಟ್ ಮೋಟ್ರು, ಆ ಥರ ಒಂದು ಇಂಜಿನ್ ಮೋಟ್ರ್ ಇದೆ. ಅದು 1 ನಿಮಿಷಕ್ಕೆ 95 ಲೀಟರ್ನಷ್ಟು ನೀರನ್ನು ಹೊರಗೆ ಹಾಕ್ತದೆ. 13,965 ಲೀಟರ್ಗಳಷ್ಟು ನೀರನ್ನು ಹೊರಹಾಕಲು ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎಷ್ಟು ಟೈಮ್ ತಗೊತದೆ? ಏನು ಮಾಡಬೇಕು? ಭಾಗಾಕಾರ. ಹೌದಾ? ಭಾಗಾಕಾರ. ವೆರಿ ಗುಡ್. 13,965 ಲೀಟರ್ನ ನಾವು ಯಾವುದರಿಂದ ಭಾಗಿಸ್ಬೇಕು ಮಕ್ಕಳೇ? 95ರಿಂದ ಭಾಗಿಸ್ಬೇಕು. ಚೆಕ್ ಮಾಡ್ಬೇಕಮ್ಮ, ಯಾವುದಕ್ಕೂ ಚೆಕ್ ಮಾಡಬೇಕು. ಇದು 1 ನಿಮಿಷ ತಾನೇ ಲೆಕ್ಕ, ನಿಮಿಷ ತಾನೇ ಮೂಲಮಾನ ಬಳಸಿರೋದು. ಇಷ್ಟು ಲೀಟರ್ ಇಲ್ಲಿ ಕೊಟ್ಟಿದ್ದಾರೆ, ಇದು ಲೀಟರೇ, ಬಟ್ ಇದನ್ನ ಮೂಲಮಾನ ಏನಿದೆ? 1 ನಿಮಿಷಕ್ಕೆ. 95 1 95. ಶೇಷ ಏನು ಬರುತ್ತಪ್ಪ? 13ರಲ್ಲಿ 9 ಹೋದರೆ 4, 6 ಕೆಳಗೆ ಬರ್ತಾಯಿದೆ. ಕರೆಕ್ಟಾ? 6 ಕೆಳಗೆ ಬರ್ತಾಯಿದೆ. 9 4 95 4 ಏನು ಬರ್ತದೆ? 95 4 2 4 9 36 2 38. ಕರೆಕ್ಟ್ ಇದೆ. ಸೊ 95 4 380. ಶೇಷ ಏನು ಬರುತ್ತಪ್ಪ? 14ರಲ್ಲಿ 8 ಹೋದರೆ 6, 5 ಕೆಳಗೆ ಬರುತ್ತೆ. 95 7 95 7 7 5 35 ದಶಕ 3 7 9 63 3 66. 95 7 665. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. 147. ಇದು ನಿಮಿಷಕ್ಕೆ ತಾನೇ ಲೆಕ್ಕ ಇರೋದು. ಆಪ್ಷನ್ ಎ ಕರೆಕ್ಟ್ ರಿಷಿತಾ. 147 ನಿಮಿಷಗಳು. ವೆರಿ ಗುಡ್, ವೆರಿ ಗುಡ್. ರಿಷಿತಾ ಮೂಲಮಾನ ಗಮನಿಸಿದ್ಲು, ಅವಳಿಗೆ ಲೆಕ್ಕ ಮಾಡೋ ಅವಶ್ಯಕತೆಯೇ ಬರಲಿಲ್ಲ. ಗುಡ್ ರಿಷಿತಾ, ವೆರಿ ಗುಡ್. ಮುಂದಿನ ಪ್ರಶ್ನೆ. 1 ಕಿಲೋಗ್ರಾಂ ಸಕ್ಕರೆಯನ್ನು 5 ಸಮಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಭಾಗದ ತೂಕ ಎಷ್ಟು? ಭಾಳ ಸುಲಭ. 1 kg ಸಕ್ಕರೆನ 5 ಭಾಗ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೆ ಎಷ್ಟು ಭಾಗ ಸಿಕ್ತು? ಏನು ಮಾಡ್ಬೇಕು ನಾನು? ಭಾಗ ವಾಟ್? 50. ಎಲ್ಲಿದೆ ಮಾರಾಯ? 50 ಆನ್ಸರೇ ಇಲ್ಲ. ಏನನ್ನು ಬಂತು?
ಹಾಂ, ಹೇಗೆ ಮಾಡೋದು? 5 ಭಾಗ ಮಾಡಿದ್ರೆ 250 ಗ್ರಾಮ್ ಬರುತ್ತಾ ಪ್ರತಿಯೊಬ್ಬರಿಗೆ? 1 kg ಸಕ್ಕರೆ ಇದೆ, 5 ಭಾಗ ಮಾಡ್ಬೇಕು ನಾವು. 1 kgನ ಎಷ್ಟು ಭಾಗ ಮಾಡಬೇಕು? ವೆರಿ ಗುಡ್, 200 ಗ್ರಾಮ್ ಸರಿಯಾದ ಉತ್ತರ. ಹೇಗೆ? 1 kgಗೆ ಎಷ್ಟು ಗ್ರಾಮ್? 1000 ಗ್ರಾಮ್. ಎಷ್ಟು ಭಾಗ ಮಾಡ್ಬೇಕು ನಾನು? 5 ಭಾಗ ಮಾಡಬೇಕು. 5ರಿಂದ ಭಾಗ ಮಾಡ್ಬೇಕು ತಾನೆ? 5 ಭಾಗ ಮಾಡ್ಬೇಕಂದ್ರೆ 5ರಿಂದ ಭಾಗ ಮಾಡಬೇಕು. ಓಹೋ, 200 kg ಬರಲ್ಲ, 200 ಗ್ರಾಮ್ ಬರುತ್ತೆ. ಕರೆಕ್ಟ್, ಥ್ಯಾಂಕ್ ಯು. ಸೊ 5 2 10, ಶೇಷ 0, 2 0ಗೆ 2 0, ಗ್ರಾಮಿಗೆ ಗ್ರಾಮ್. ಕ್ಲಿಯರ್? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ. ಗುಡ್ ಮಾರ್ನಿಂಗ್ ಸಮರ್ಥ್. ಹೌನಾ? ಭಾಳ ಈಸಿ ಇದೆ. 12ರ ಮೊದಲ 5 ಗುಣಕಗಳ ಮೊತ್ತ. ಗುಣಕಗಳು, ಗುಣಕಗಳು ನೆನಪಿದೆಯಾ? 12ರ ಮೊದಲ 5 ಗುಣಕಗಳು ಅಂದರೆ 12 1 12, 12 2 24, 12 3 36, 12 4 48, 12 5 60. ಇವೇ ತಾನೇ ಮೊದಲ 5 ಗುಣಕಗಳು. ಇವುಗಳ ಮೊತ್ತ ಸುಭಾಷ್, ಇವುಗಳ ಮೊತ್ತ ಅಬ್ಬಾ 180 ಸರ್. ಭಾಳ ಜನಕ್ಕೆ ಅದೇ ಉತ್ತರ ಬಂದಿದೆ ಅಂದರೆ ಸರಿ ಇರುತ್ತೆ. ಎಷ್ಟು ಬಂತಮ್ಮ? ಗುಡ್, ಕರೆಕ್ಟ್ ರೀ ಹನುಮಂತ್ರಿ, ಕರೆಕ್ಟ್ ತೆಗ್ದಿರ್ರಿ. ಆಪ್ಷನ್ ಡಿ ಸರಿಯಾದ ಉತ್ತರ. 2 + 4 6, 6 + 6 12, 12ಕ್ಕೆ 8 ಸೇರಿಸಿದ್ರೆ 20, 20ಕ್ಕೆ 0 ದಶಕ 2, 2 1 3 3 3 3 2 5 5 3 8 8 4 12, 12 + 6 18, 180 ಸರಿಯಾದ ಉತ್ತರ. ವೆರಿ ಗುಡ್. ಮುಂದಿನ ಪ್ರಶ್ನೆ. ಸ್ಟಾರರ ಯಾವುದರ ಬೆಲೆಗೆ 3 5 ಸ್ಟಾರ್ 1 2 ಎಂಬ ಸಂಖ್ಯೆಯು 6ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ? ನೋಡ್ರಿ ಮಕ್ಕಳೇ, 6ರಿಂದ ಭಾಗ ಆಗಬೇಕಂದ್ರೆ ನಿಮಗೆ ಅದು ಹೊಸದು ಪಂಡಿತಾರಾಧ್ಯ ಮತ್ತು ಕಲ್ಲೇಶಿ, ಇದು ಹೊಸದು. ಕರೆಕ್ಟಾಗಿ ಕೇಳಿ ತಿಳ್ಕೊಳ್ರಿ. 6ರ ಬಾಧ್ಯತೆನ ಹೊಂದಿರಬೇಕು ಅಂದರೆ 2 ಮಗ್ಗಿಂದನೂ ಹೋಗ್ಬೇಕು, 3 ಮಗ್ಗಿನೂ ಹೋಗ್ಬೇಕು. ನಿಮಗೊಂದು ಮಾತು ಹೇಳ್ತಿದ್ದೆ, ಹಳೆ ಹುಡುಗರಿಗೆ 6 ಜಗಳ ಗಂಟೆ. 6ನ್ನ ಜಗಳ ಗಂಟೆ ಅಂತ ಕರಿತೀವಿ. ಭಾಳ ಜಗಳ ಮಾಡ್ತದೆ. ಅದು ಬರುತ್ತೆ, ಬಾಧ್ಯತೆ ನಿಮ್ಮ ಬಂದಾಗ ಹೇಳ್ಕೊಡ್ತೀವಿ. ಬಟ್ 6ರಿಂದ ಭಾಗ ಆಗಬೇಕಂದ್ರೆ 2ರಿಂದನೂ ಭಾಗ ಆಗಬೇಕು, 3ರಿಂದನೂ ಭಾಗ ಆಗಬೇಕು. ಸರಿನಾ? ಸೊ ಈ ಸಂಖ್ಯೆ 2ರಿಂದ ಭಾಗ ಆಗುತ್ತಾ? 3 5 ಸ್ಟಾರ್ 1 2 2ರಿಂದ ಭಾಗ ಆಗುತ್ತಾ? 2ರಿಂದ ಭಾಗ ಆಗುತ್ತಾ? 2ರಿಂದ ಭಾಗ ಆಗುತ್ತೆ, ಯಾಕಂದರೆ ಸರಿ ಸಂಖ್ಯೆ ಅಲ್ಲ. ಈಗ 3ರಿಂದ ಭಾಗ ಆಗಬೇಕು ಅಲ್ವಾ? 6ರಿಂದ ಭಾಗ ಆಗ್ಬೇಕಂದ್ರೆ ಮತ್ತೆ ಸಿಂಚನ ಒಂದು ನಿಮಿಷ. ಸೊ 3ರಿಂದ ಭಾಗ ಆಗ್ಬೇಕಂದ್ರೆ ಈ ಎಲ್ಲ ಅಂಕಿಗಳ ಮೊತ್ತ 3ರಿಂದ ಭಾಗ ಆಗಬೇಕದು. 3 + 5 8, 8 + 1 9, 9 + 2 11 ಪ್ಲಸ್ ಸ್ಟಾರ್ ಇದೆ. 11 ಭಾಗ ಆಗುತ್ತಾ 3 ಮಗ್ಗಿಯಲ್ಲಿ? 11ಕ್ಕೆ ಏನು ಸೇರಿಸಿದ್ರೆ ಭಾಗ ಆಗುತ್ತೆ? 12 ಆಗುತ್ತಾ 1 ಸೇರಿಸಿದ್ರೆ? ಅಂದರೆ ಸ್ಟಾರ್ ಬೆಲೆ ಏನಾಗುತ್ತೆ ಅವಾಗ? 11ಕ್ಕೆ ನಾನೇನಾದರೂ ಒಂದೇ ಒಂದು ಸೇರಿಸ್ಬಿಟ್ರೆ 12 ಆಗುತ್ತೆ ತಾನೇ? ಸರಿ, ಒಂದು ಬೇಡ. ಇಲ್ಲೇನು ಕೊಟ್ಟಿದ್ದಾರೆ ಮತ್ತೆ ಅದನ್ನು ಟ್ರೈ ಮಾಡೋಣ. 5 ಸೇರಿಸಿದ್ರೆ ಏನಾಗುತ್ತೆ? 5 ಸೇರಿಸಿದ್ರೆ ಏನಾಗುತ್ತೆ? ಚೆಕ್ ಮಾಡಪ್ಪ, ಒಂದೊಂದೇ ಚೆಕ್ ಮಾಡಪ್ಪ. 5 ಸೇರಿಸಿದ್ರೆ ಏನಾಗುತ್ತೆ? 16 ಭಾಗ ಆಗುತ್ತಾ? ಇಲ್ಲ. 11ಕ್ಕೆ ಇದಂತೂ ಬರಲ್ಲ. 11ಕ್ಕೆ 6 ಸೇರಿಸಿದ್ರೆ ಏನಾಗುತ್ತೆ? 17 ಬರುತ್ತಾ? ಬರಲ್ಲ. 11ಕ್ಕೆ 7 ಸೇರಿಸಿದ್ರೆ 18 ಆಗುತ್ತೆ. ಇದು ಬರುತ್ತೆ. 11ಕ್ಕೆ ಒಂದು ವೇಳೆ 11ಕ್ಕೆ 8 ಸೇರಿಸಿದ್ರೆ ಬರಲ್ಲ ತಾನೇ? ಸೊ ಆಪ್ಷನ್ ಸಿ ಇದಕ್ಕೆ ಸರಿ ಆಗ್ತದೆ. ಸರಿನಾ ಮಕ್ಕಳೇ? ಅಷ್ಟೇ ಇದ್ದದ್ದು. ಮುಂದಿನ ಪ್ರಶ್ನೆ.
ಒಂದು ಸಂಖ್ಯೆಯನ್ನು 108ರಿಂದ ಭಾಗಿಸಿದಾಗ 29 ಭಾಗಲಬ್ಧವಾಗಿಯೂ 24 ಶೇಷವಾಗಿಯೂ ನೀಡುತ್ತದೆ. ಆ ಸಂಖ್ಯೆ ಯಾವುದು? ಯಾರು ಹೇಳ್ತೀರಾ ಇಲ್ಲಿ ಏನು ಮಾಡಬೇಕು ಅಂತ? ಚಂದನ್, ಏನು ಮಾಡಬೇಕಿಲ್ಲ ನಾವು? ಟಾಡಾ. ಒಂದು ಸಂಖ್ಯೆಯನ್ನು 108ರಿಂದ ಭಾಗಿಸಿದಾಗ 29 ಭಾಗಲಬ್ಧವಾಗಿಯೂ 24 ಶೇಷವಾಗಿಯೂ ನೀಡುತ್ತದೆ. ಯಾರೋ ಹೇಳಿದ್ರಪ್ಪ, ಏನದು? ಏನು ಕಂಡುಹಿಡಿಬೇಕು? ಭಾಜ್ಯ ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು? ಭಾಜ್ಯ ಕಂಡುಹಿಡಿಬೇಕು. ನಾವು ಮಾಡಿದ್ವಲ್ಲ ಈ ಲೆಕ್ಕನ, ಕ್ಲಾಸಲ್ಲೂ ಮಾಡಿದ್ವಿ. ಒಂದು ಸಂಖ್ಯೆಯನ್ನು ಯಾವುದರಿಂದ ಭಾಗಿಸ್ತಿದ್ದೀರಿ? 108ರಿಂದ ಭಾಗಿಸ್ತಿದ್ದೀರಿ ಅಂದರೆ 108 ಏನಾಯಿತು? ಭಾಜಕ ಆಯ್ತದು, ಭಾಜಕ. ಮತ್ತು 29 ಭಾಗಲಬ್ಧ, 24 ಶೇಷ. ಭಾಜ್ಯ ಕಂಡುಹಿಡಿಬೇಕು. ಸೂತ್ರ ಗೊತ್ತಿದೆಯಾ? ಸೂತ್ರ ನೆನಪಿದೆಯಾ? ಭಾಜ್ಯ ಈಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಓಕೆ, ರೈಟ್. ಸೊ ಭಾಜಕ ಎಷ್ಟಿದೆ? 108 ಇದೆ. ಭಾಗಲಬ್ಧ 29, ಶೇಷ 24 ಅಷ್ಟೇ. ಇದು ಬೇಕಾದ್ರೆ ಎಕ್ಸ್ ಅಂತ ಹಾಕೊಳ್ರಿ. ಸೊ ಏನಾಗುತ್ತೆ? 29 8 232 232ಕ್ಕೆ 2 ದಶಕ ಅಲ್ಲ, 32ಕ್ಕೆ 32 ದಶಕ 2 29 29 2 31 ಪ್ಲಸ್ ಇದಕ್ಕೆ 24 ಕೂಡಿಸ್ಬೇಕು. 24 ಕೂಡಿಸಿದ್ರೆ 4 2 6 2 3 5 29 8 ಎಷ್ಟಪ್ಪ? 29 8 ಕರೆಕ್ಟ್ ಇದೆಯಲ್ಲ? ಅಲ್ಲ, ನಾವು ಮಾಡಿರೋದು ಕರೆಕ್ಟ್ ಇದೆಯಲ್ವಾ? ಇದೆಯಲ್ಲ, ಮತ್ತು ಆಪ್ಷನ್ ಎ ಕರೆಕ್ಟ್ ಇದೆ. ಎಂತ ಮಾರ್ಯಾರೆ ನೀವು? ಕರೆಕ್ಟ್ ಇದೆಯಲ್ಲಪ್ಪ ಸುಷ್ಮಿತಾ, ಕರೆಕ್ಟ್ ಇದೆ ಅಲ್ವಾ? ಓಕೆ, ಮುಂದಿನ ಪ್ರಶ್ನೆ. ಒಂದು ವೇಳೆ ಬಾಧ್ಯತೆ ನಿಯಮದ ಮೇಲೆ ಪ್ರಶ್ನೆಗಳು ಬಂತಂದರೆ ಅದನ್ನು ಸ್ಕಿಪ್ ಮಾಡಿಬಿಡೋಣ, ಆಯಿತಾ? ಬಾಧ್ಯತೆ ನಿಯಮ ಆದಮೇಲೆ ಮತ್ತೆ ವಾಪಸ್ ಬಂದು ಮಾಡೋಣ, ತೊಂದರೆ ಇಲ್ಲ. ಆಯ್ತಾ ಕಂದ? ಇನ್ನೂ ಆಗಿಲ್ಲ. ಮುಂದಿನ ಪ್ರಶ್ನೆ. 2806 ಎಂಬುದು 1989ರಿಂದ ಎಷ್ಟು ಹೆಚ್ಚಾಗುತ್ತದೆ? ಎಷ್ಟು ಹೆಚ್ಚು, ಎಷ್ಟು ಕಡಿಮೆ? ಏನು ಮಾಡಬೇಕು? 2806ನ್ನ ಯಾವುದರಿಂದ ಮೈನಸ್ ಮಾಡಬೇಕು? 1989ರಿಂದ ನಾವು 89ರಿಂದ ಮೈನಸ್ ಮಾಡಬೇಕು. ಅಲ್ಲ, 1989ನ್ನ 2806ರಿಂದ ಮೈನಸ್ ಮಾಡಬೇಕು. ರೈಟ್. ಸೊ ಬಂತಪ್ಪ ನಿನಗೆ? ಡಿ ಬಂತು. ಚೆಕ್ ಮಾಡೋಣ. 16ರಲ್ಲಿ 9 ಹೋದರೆ 5, 9ರಲ್ಲಿ 8 ಹೋದರೆ 1, 17ರಲ್ಲಿ 9 ಹೋದರೆ 8, 0 0. ಐದು ಯಾಕೆ ಬರೆದೆ? ನಾನು 7 ಬರೀಬೇಕಿತ್ತಲ್ಲ ಇಲ್ಲಿ. ಓಕೆ, ಆಪ್ಷನ್ ಡಿ. ನನ್ನ ಉತ್ತರ ತಪ್ಪಾಗಿತ್ತು, ನಿಮ್ಮ ಉತ್ತರ ಕರೆಕ್ಟಾಗಿದೆ. ಗುಡ್ ಸಾಗರ್, ವೆರಿ ಗುಡ್. ಈಸಿ ಇತ್ತದು. ಯಾವುದು ಹೆಚ್ಚು ಯಾವುದು ಕಡಿಮೆ ಈ ಥರ ಬಂತಂದ್ರೆ ಅದು ವ್ಯವಕಲನದ ಲೆಕ್ಕ, ನಾವು ಹೇಳಿದ್ದೀವಿ ಮುಂಚೆ. ಮುಂದಿನ ಪ್ರಶ್ನೆ. ಓಕೆ, ಇದನ್ನು 11ರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಎಷ್ಟು? ಆಪ್ಷನ್ ಸಿ. ಆಪ್ಷನ್ ಸಿ. ನೀವು 0 ಕಟ್ತೀರಾ ಇಲ್ವಾ ಪರಿಶೀಲನೆ ಮಾಡಿದ್ದಾರೆ ಮತ್ತೊಂದ್ಸರಿ ಅವರು. ಈ ಹಿಂದೆನೂ ಸಹ ಇದೇ ಥರ ಒಂದು ಲೆಕ್ಕ ಬಂದಿತ್ತು. ಆಪ್ಷನ್ ಸಿ ತಪ್ಪಾಗುತ್ತೆ. ಯಾಕಂದರೆ ನೀವು 0 ಕಟ್ಟಿಲ್ಲ. ನೋಡಿರಿ ಯಾಕೆ ನೋಡಿರಿ. ಹೌನಮ್ಮ, ಆಪ್ಷನ್ ಬಿ ಕರೆಕ್ಟ್. 11ರಿಂದ ಭಾಗಾಕಾರ ಮಾಡಬೇಕಾ ಸಿಂಚನ? ಇಲ್ಲಿ ನೋಡು 11 8 88 ಶೇಷ 0. ಕರೆಕ್ಟಮ್ಮ? ನೋಡು ಸಿಂಚನ, 7 ಕೆಳಗೆ ಬಂತು, ಸಾಕಾಗತ್ತಾ? ಇನ್ನೊಂದು 7 ಬಂತು ಅಂದರೆ 0 ಕಟ್ಟಬೇಕು ತಾನೇ? 11 7 77 ಶೇಷ 0, 6 ಬಂತು, ಸಾಕಾಗತ್ತಾ? ಇನ್ನೊಂದು 6 ಬರಬೇಕು ಅಂದರೆ ಅಲ್ಲಿ 0 ಕಟ್ಟಬೇಕಲ್ವಾ? 11 6 66 ಶೇಷ 0. ಹೀಗೆ ಹೇಳು. ಆಪ್ಷನ್ ಸಿನಾ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ.
ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸಮಾಧಾನ್ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ನೋನಾ? ಸಾರಿ, ಮುಗ್ದಿದೆಯಪ್ಪ. ಇದು ನೀವೇ ಮಾಡಬೇಕು ಭಾಗಕಾರನ. ಹನುಮಂತು, ಭಾಗಕಾರ ನೀನು ಸ್ವಂತ ಮಾಡ್ಬೇಕಪ್ಪ. ಕೆಳಗೆ ನೀಡಿದ ನಮೂನೆಯನ್ನು ಅಧ್ಯಯನ ಮಾಡಿ. ಪ್ರಶ್ನೆ ನೋಡಿದ್ರೆ ಎಷ್ಟು ದೊಡ್ಡದು ಅನಿಸುತ್ತೆ. ಏನೂ ಇಲ್ಲ, ಭಾಳ ಈಸಿ ಇದೆ. ಕೇಳ್ರಿ, ಭಾಳ ಈಸಿ ಇದೆ. 2 × 2 ನೋಡಿರಿ, 2, 3, 4, 5 ಹಾಗೆ ಕೊನೆಗೆ ಎಲ್ಲಿಗೆ ಹೋಗಿದ್ದಾರೆ? 73ಕ್ಕೆ ಹೋಗಿದ್ದಾರೆ. ಏನು ನಮೂನೆ ಏನಿದೆ? ನಮೂನೆ ಪ್ಯಾಟರ್ನ್ ಏನಿದೆ? 2 × 2 -1 × 1. ಆಮೇಲೆ ಏನು ಮಾಡಿದ್ದಾರೆ? ಇಲ್ಲಿಂದ 2 ತಗೊಂಡಿದ್ದಾರೆ, ಇಲ್ಲಿಂದ 1 ತಗೊಂಡಿದ್ದಾರೆ, ಕೂಡಿಸ್ಬಿಟ್ಟು 3 ಅಂತ ಹೇಳಿದ್ದಾರೆ. ಸರಿನಾ? ಸೊ ಇಲ್ಲಿ 3 - 2 ಈ ಥರ ಮಾಡಿಬಿಟ್ಟು ಏನು ಮಾಡಿದ್ದಾರೆ? ಇಲ್ಲಿಂದ 3 ತಗೊಂಡಿದ್ದಾರೆ, ಇಲ್ಲಿಂದ 2 ತಗೊಂಡಿದ್ದಾರೆ, ಕೂಡಿಸ್ಬಿಟ್ಟು 5 ಅಂತ ಹೇಳಿದ್ದಾರೆ. 4, 3 ಅಂದರೆ ಎಲ್ಲದರಲ್ಲೂ ನೀವು ನೋಡಿರಿ ಜೊತೆಗಿದ್ದಾವೆ. ಇಲ್ಲಿ ಮೈನಸ್ ಇಟ್ಟರೆ ಅಲ್ಲಿ ಪ್ಲಸ್ ಇಟ್ಟು ಒಂದೊಂದು ತಗೊಂಡು ಇಲ್ಲಿ ಜೋಡಿ ಕೊಟ್ಟಿದ್ದಾರೆ, ಅಲ್ಲಿ ಒಂದೊಂದು ಕೊಟ್ಟಿದ್ದಾರೆ. ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ, ಇಲ್ಲಿ ಮೈನಸ್ ಇದ್ದರೆ ಅಲ್ಲಿ ಪ್ಲಸ್ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ ಮುಂದೆ? ಇದು ಜೋಡಿ ಇದೆ, 1 ಬರುತ್ತೆ, ಕರೆಕ್ಟಾ? ಮೈನಸ್ ಇದೆ, ಪ್ಲಸ್ ಬರುತ್ತೆ. ಇದೇ ನಮೂನೆಯಲ್ಲಿ 72 ಇದೆ, 72 ಬರೀತೀನಿ. ಏನಾಗುತ್ತೆ ಮಕ್ಕಳೇ? ಆಪ್ಷನ್ ಬಿ. ಇಷ್ಟೇ ಇದ್ದಿದ್ದಿಲ್ಲಿ. ರಿಷಿತ್, ಅರ್ಥ ಆಯ್ತಾ? ಇದು ಹೆಂಗೆ ಮಾಡಿದ್ದೀವಿ ಅಂತ? ಇದೇ ನಮೂನೆನ ಇದಕ್ಕೆ ಅಳವಡಿಸಿದ್ದೀವಿ ನಾವು ಅಷ್ಟೇ. ಹನುಮಂತ, ಅರ್ಥ ಆಯ್ತಾ? ಹಾಂ, ಗೊತ್ತಾಯ್ತಪ್ಪ ಹೆಂಗೆ ಮಾಡಿದ್ವಿ ಅಂತ? ಗೊತ್ತಾಯ್ತಲ್ವಾ? 2 ಇದೆ, ಅವು 2 ಇಲ್ಲಿ 2 ಕೊಟ್ಟಿದ್ದಾರೆ ಜೋಡಿ, ಅಲ್ಲಿ 1 ಕೊಟ್ಟಿದ್ದಾರೆ. ಮೈನಸ್ ಇದ್ದದ್ದು ಪ್ಲಸ್ ಮಾಡ್ಯಾರ, ಜೋಡಿ ಇದ್ದಿದ್ದು 1 ಆಗೈತೆ, ಕರೆಕ್ಟಾ? ಇಲ್ಲೂ ಹಂಗೆ ಆಗಿದೆಯಾ? ಜೋಡಿ 1 ಮೈನಸ್ ಪ್ಲಸ್ ಜೋಡಿ 1, ಕರೆಕ್ಟಾ? ಅದಾ ನಮೂನೆ ಎಲ್ಲ ಕಡೆ ಮಾಡಿದ್ದಾರೆ. ನಾವು ಇಲ್ಲಿ ಇದಕ್ಕೂ ತಂದು ಹಚ್ಬೇಕು, ಇದಕ್ಕೂ ತಂದು ಅದನ್ನು ಅಳವಡಿಸ್ಬೇಕು, ಅದೇ ನಮೂನೆಯನ್ನು. ಸರಿನಾ? ರೈಟ್. ಸೊ ಅದಕ್ಕೆ ಆನ್ಸರ್ ಏನು ಬಂತು? 145. ಮುಂದಿನ ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಳ್ರಿ ಮಕ್ಕಳೇ. ಒಂದು ಕಾರ್ ಪಾರ್ಕಿನಲ್ಲಿ 14 ಸಾಲುಗಳಿದ್ದಾವೆ. ಎಷ್ಟು ಸಾಲಿದ್ದಾವೆ? 14 ಸಾಲುಗಳು. ಪ್ರತಿಯೊಂದು ಸಾಲಿನಲ್ಲಿ ಕಾರುಗಳನ್ನು ನಿಲ್ಲಿಸಲು 420 ಜಾಗಗಳಿವೆ. ಕಾರನ್ನು ನಿಲ್ಲಿಸಲು ಎಷ್ಟು ಜಾಗಗಳಿವೆ? ಒಂದು ಸಾಲಿಗೆ ಎಷ್ಟು ಜಾಗ ಇದ್ದಾವೆ? ಒಂದು ಸಾಲಿಗೆ ಎಷ್ಟು ಜಾಗ ಇದ್ದಾವೆ? 420 ಜಾಗಗಳಿದ್ದಾವೆ. ಆದರೆ ಎಷ್ಟು ಸಾಲಿದ್ದಾವೆ? ಒಂದು ಸಾಲಿಗೆ 420 ಕಾರುಗಳನ್ನು ನಿಲ್ಲಿಸ್ಬೋದು. ಆ ಥರ ಎಷ್ಟು ಸಾಲಿದ್ದಾವೆ? 14 ಸಾಲಿದ್ದಾವೆ. ಕರೆಕ್ಟಾ? ಗುಣಿಸಿದ್ರೆ ಅವಾಗ ಒಟ್ಟು ಎಷ್ಟು ಜಾಗಗಳು ಇದ್ದಾವೆ ಅಂತ ಗೊತ್ತಾಗುತ್ತಾ ಇಲ್ವಾ? ಸೊ 14ರಿಂದ ಗುಣಿಸೋಣ. 14 0 0, 14 2 28 8 10 2, 14 4 56 2 58. ಆಪ್ಷನ್ ಎ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸರಿನಾ? ಗುಣಾಕಾರದ ಲೆಕ್ಕ ಇತ್ತು. ಗುಡ್ ನೈಟ್ ಬೈ ರವಿ. ಸೊ ಮುಂದಿನ ಪ್ರಶ್ನೆ ಲಕ್ಷ್ಮಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಹಲೇಶ್, ಭಾಳ ಕಷ್ಟ ಇದೆ ಅಲ್ಲ? ಭಾಳ ಕಷ್ಟ ಇದೆ, ದೊಡ್ಡ ಪ್ರಶ್ನೆ. ಅಯ್ಯೋ, ಈ ನಮೂನೆಯನ್ನು ಅಧ್ಯಯನ ಮಾಡಿ ಮತ್ತು ನಂತರ ಬರುವುದನ್ನು ಗುರುತಿಸಿ. 5 5ಕ್ಕೆ 10 ಸೇರಿಸಿದ್ರೆ 15, 15ಕ್ಕೆ 10 ಸೇರಿಸಿದ್ರೆ 25ಕ್ಕೆ 10 ಸೇರಿಸಿದ್ರೆ 35ಕ್ಕೆ 10 ಸೇರಿಸಿದ್ರೆ 45, ನೆಕ್ಸ್ಟ್ 10 ಸೇರಿಸಿದ್ರೆ 55 ಬರುತ್ತೆ. ಅದೇ ನಮೂನೆಯಲ್ಲಿ ಬರಿಲ್ಲ? ಕರೆಕ್ಟಾ? 5 5 25, 15 15 225, 20 25 25 625. ಕರೆಕ್ಟಾ? ಹಾಗೆ 55 55 ಏನಾಗುತ್ತೆ? 55 55 5 5 25, 5 5 25 27. ಆಪ್ಷನ್ ಸಿ. ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಸಿಂಪಲ್, ಈಸಿ ಇತ್ತಲ್ವ ಇದು? ಮುಂದಿನ ಲೆಕ್ಕ. ಒಂದು 5 ರೂಪಾಯಿ ನಾಣ್ಯದ ತೂಕ 9 ಗ್ರಾಮ್ಗಳಾಗಿದೆ.
ಅವುಗಳ 5 ರೂಪಾಯಿ ನಾಣ್ಯಗಳ ಚೀಲಗಳ ತೂಕ 9 ಕಿಲೋಗ್ರಾಮ್ ಆಗಿದೆ. ಹಾಗಾದರೆ ಚೀಲದಲ್ಲಿ ಎಷ್ಟು ನಾಣ್ಯಗಳಿದ್ದಾವೆ? ಒಂದು ಕಾಯಿನ್ ಇದೆ, 5 ರೂಪಾಯಿ ಕಾಯಿನ್, ಅದರದ್ದು ಏನಿದೆ ತೂಕ? 9 ಗ್ರಾಮ್ ಇದೆ. ಆಯಿತಾ? ಆ ಥರ ಒಂದು ಚೀಲ ಇದೆ ನನ್ನ ಹತ್ರ, ಕಾಯಿನ್ಗಳಿದೆ, ಒಂದು ಚೀಲ ಇದೆ, ಅದರಲ್ಲಿ ಎಷ್ಟಿದ್ದಾವೆ? ಅದ್ರ ತೂಕ ಎಷ್ಟಿದೆ? 9 kg ಇದೆ. 9 kg ಇದೆ ಅದರಲ್ಲಿ. ಹಾಗಾದರೆ ಎಷ್ಟು ಕಾಯಿನ್ ಇದಾವೆ ನನ್ನ ಹತ್ರ? 1000 ಬಂತಪ್ಪ. ಹೇಗೆ ಮಾಡಿದೆ? ಹಾಂ, 9 kg ಇದೆ ನನ್ನ ಹತ್ರ ಒಂದು ಚೀಲದಲ್ಲಿ. 9 kg ನಾಣ್ಯ ಇದಾವೆ. ಅದರಲ್ಲಿ ಒಂದು ಕಾಯಿನಿಗೆ 9 ಗ್ರಾಮ್, ಇನ್ನೊಂದು ಕಾಯಿನಿಗೆ 9 ಗ್ರಾಮ್, ಈ ಥರ 9 ರೂಪಾಯಿ 9 ಗ್ರಾಮ್ ಇರೋ ಕಾಯಿನ್ಗಳಿದಾವೆ. 9ರಿಂದ ಭಾಗಿಸ್ಬೇಕು. ಹಾಂ, 1 ಬರುತ್ತಲ್ಲ. 9 ಡಿವೈಡೆಡ್ ಬೈ 9 1. ಹಾಂ, 1 kgಗೆ ಎಷ್ಟು ಗ್ರಾಮು ಮಕ್ಕಳೇ? ಇಲ್ಲಿ ನೋಡ್ರಿ, 9 kg ಇದೆ ಚೀಲ 9 kg ಇದೆ. ಒಂದು ಕಾಯಿನು 9 ಗ್ರಾಮ್ ಇದೆ. ಮೂಲಮಾನ ಒಂದೇ ಆಯ್ತಾ ಇದು? ಇಲ್ಲಿ kg ಇದೆ, ಇಲ್ಲಿ ಗ್ರಾಮ್ ಇದೆ, ಬರುತ್ತಾ? ಬರೋದಿಲ್ಲ. ಮೂಲಮಾನ ಒಂದೇ ಇರಬೇಕು. ಗುಣಾಕಾರ ಭಾಗಾಕಾರದಲ್ಲಿ ಮೂಲಮಾನ ಒಂದೇ ಇರಬೇಕು. ಸೊ kgನ ನಾನೇನು ಮಾಡಬೇಕು? ಗ್ರಾಮ್ ಮಾಡಬೇಕು. 1 kgಗೆ ಎಷ್ಟು ಗ್ರಾಮ್? 1 kgಗೆ ಎಷ್ಟು ಗ್ರಾಮ್? 1000 ಗ್ರಾಮ್. 1 kgಗೆ ಎಷ್ಟು ಗ್ರಾಮ್? 1 kgಗೆ ಎಷ್ಟು ಗ್ರಾಮ್? 1 kgಗೆ ಎಷ್ಟು ಗ್ರಾಮ್? 1 kgಗೆ ಎಷ್ಟು ಗ್ರಾಮ್? 1000 ಗ್ರಾಮಿಗೆ ಎಷ್ಟು kg? 1000 ಗ್ರಾಮಿಗೆ ಎಷ್ಟು kg? 1000 ಗ್ರಾಮಿಗೆ ಎಷ್ಟು kg? 1 kgಗೆ ಎಷ್ಟು ಗ್ರಾಮ್? 1000 ಗ್ರಾಮಿಗೆ ಎಷ್ಟು kg? 1 kg 1 kg 1000 ಗ್ರಾಮ್ 1000 ಗ್ರಾಮ್ 1 kg 1000 ಗ್ರಾಮ್ 1 1000 1. ಸೊ ಇಲ್ಲಿ 9 kgಗೆ ಎಷ್ಟು ಗ್ರಾಮ್ ಆಗುತ್ತೆ? 9000 ಗ್ರಾಮ್ ಆಗುತ್ತೆ. 9 1 9, ಶೇಷ 0, 3 0 ಕೊನೆಗೆ 3 0. ಎಷ್ಟು ಬರುತ್ತೆ? ಎಷ್ಟು ಕಾಯಿನ್ ಆಗ್ತವೆ? 1000. ಸೊ ನಮ್ಮ ಗೌತಮ್ ಅವರು ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡಿ ಹೇಳಿದ್ರು, ಆಪ್ಷನ್ ಸಿ, ಗೌತಮ್ ಅವರು ಹೇಳಿದ ಆನ್ಸರ್ ಕರೆಕ್ಟ್ ಇದೆ. ಕರೆಕ್ಟ್. ಸೊ ಮಕ್ಕಳೇ, ಇಲ್ಲಿಗೆ ಸಾಕಪ್ಪ ಇವತ್ತಿಗೆ. ಮುಂದಿನ ತರಗತಿಯಲ್ಲಿ ಉಳಿದ ಪ್ರಶ್ನೆಗಳನ್ನು ನೋಡೋಣ. ಸಾಧ್ಯವಾದಷ್ಟು ಮುಂದಿನ ತರಗತಿಯಲ್ಲಿ ಬಾಧ್ಯತೆ ನಿಯಮಗಳನ್ನು ಒಳಗೊಂಡಂಥ ಲೆಕ್ಕಗಳು ಮತ್ತು ಈ ಅನುಪಾತ ಸಮಾನುಪಾತಗಳನ್ನು ಒಳಗೊಂಡಂಥ ಲೆಕ್ಕಗಳನ್ನು ನಾವು ಮಾಡುತ್ತಾ ಇರೋಣ. ಸರಿನಾ? ಸೊ ಇಷ್ಟು ಹೇಳ್ತಾ ಇದ್ದ ತರಗತಿ ಮುಕ್ತಾಯಗೊಳಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ.